ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವಭಾವವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ. ಶರನಿಧಿಯ ನೀಜುವನು ಸಮರದಲ್ಲಿ ಕಾದುವನು ಗುರಿಯನೊಂದನುಳಿದು ಪೆರತೊಂದ ನೋಡುವನೆ ಮರೆಯುವನು ತಾನೆಂಬುದನೆ ಮಹಾ ಆವೇಶದಲ್ಲಿ ನಿರಹಂತೆಯದು ಮೋಕ್ಷ ಮಂಕುತಿಮ್ಮ. ಮಂಕುತಿಮ್ಮ. ಶ್ರೀರಾಮಚಂದ್ರನ ಪಾದಗಳಿಗೆ ಒಂದು ಸಲ ತಲೆಬಾಗಿ ನಮಿಸಿದ ಮೇಲೆ ಆ ಪ್ರಭುವಿಗಾಗಿ ನನ್ನ ಜೀವನ, ಬಸ್ ನನಗೇನು ಬೇಕು, ನಾನೇನು ಗಳಿಸಬೇಕು, ನನ್ನ ಜೀವನದ ಉದ್ದೇಶವೇನು, ಅಲ್ಲಿ ನಾನು ನನ್ನದು ಅವಕಾಶವೇ ಇಲ್ಲ. ನಿರಹಂತೆಯದು ಮೋಕ್ಷ. ಅಹಂಕಾರ ಅಲ್ಲಿ ತಲೆ ಹಾಕುವ ಹಾಗಿಲ್ಲ. ಪ್ರಭುವಿಗೇನು ಬೇಕು, ಬಸ್. ನೋಡಿ, ಶ್ರೀರಾಮಚಂದ್ರ ಕೂಡ ಬದುಕಿದ್ದು ಹಾಗೆಯೇ. ಪ್ರಾಣ ಜಾಯೆ ಪರ್ ವಚನ ನ ಜಾಯೆ. ತನಗೇನು ಬೇಕು ಅನ್ನುವ ರೀತಿಯಲ್ಲಿ ಯಾವತ್ತೂ ಶ್ರೀರಾಮಚಂದ್ರ ನೋಡಿಲ್ಲ. ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡಿಗೆ ಹೋದವನು ಶ್ರೀರಾಮಚಂದ್ರ. ತನ್ನ ವಂಶಕ್ಕಾಗಿ, ತಂದೆ ತಾಯಿಗಳಿಗಾಗಿ, ಅವರ ಕೀರ್ತಿಗಾಗಿ, ಆ ವಂಶದ ಕೀರ್ತಿಗಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟವನು ಶ್ರೀರಾಮಚಂದ್ರ. ತನಗೇನು ಬೇಕು ಅದೇನು ಬಯಸಲಿಲ್ಲ. ಭರತನಿಗೆ ಪಟ್ಟ ಬಿಟ್ಟುಕೊಟ್ಟು 14 ವರ್ಷ ವನವಾಸಕ್ಕೆ ಹೋಗಿ ಆ ವನವಾಸದಲ್ಲಿದ್ದಾಗಲೂ ಕೂಡ ತನ್ನಿಂದ ಏನು ಲೋಕಹಿತ, ಲೋಕ ಸಂಗ್ರಹವಾಗುವ ಕೆಲಸಗಳಿವೆ ಅಷ್ಟು ಮಾತ್ರ ಮಾಡ್ತಾ ಇದ್ದವನು ಶ್ರೀರಾಮಚಂದ್ರ ಕೂಡ. ಹನುಮಂತ ಆಲೋಚನೆ ಮಾಡಿ, ಆರಂಭದಿಂದ ಕೊನೆಯ ತನಕವೂ ಕೂಡ ಆ ಶ್ರೀಪಾದ ಪದ್ಮಗಳಲ್ಲೇ ತನ್ನ ದೃಷ್ಟಿ. ಪ್ರಭುವಿನ ಸೇವೆ ನನ್ನ ಜೀವನ. ಮುಗಿ ಈ ದೃಷ್ಟಿ ಬರಬೇಕು ಸ್ವಾಮಿ ನಮಗೆ ಜೀವನದಲ್ಲಿ. ಹೆಂಡತಿಯಾದವಳು ಮನೆಗೆ ಬಂದು ಮನೆಯನ್ನು ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ನನ್ನ ಯಜಮಾನರಿಗಾಗಿ ನನ್ನ ಜೀವನ, ನನ್ನ ಮಕ್ಕಳಿಗಾಗಿ ನನ್ನ ಜೀವನ. ಅಷ್ಟೊಂದೊಂದು ತ್ಯಾಗ ಭಾವನೆ, ಸಮರ್ಪಣ ಭಾವನೆ ನಮ್ಮ ಜೀವನದಲ್ಲಿ ಬರುತ್ತೋ ಯಾವತ್ತೂ ಜಗಳ ಆಗಲ್ಲ ಸ್ವಾಮಿ, ಯಾವತ್ತೂ ಗಲಾಟೆ ಬರಲಿಕ್ಕಿಲ್ಲ. ಖಂಡಿತವಾಗಿ ಆ ಸಮರ್ಪಣ ಭಾವ, ಆ ರೀತಿಯ ಒಂದು ತ್ಯಾಗದ ಭಾವನೆ ಇವತ್ತಿಗೆ ನಮ್ಮಲ್ಲಿಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಗಂಡು ಅಷ್ಟೇ ಹೆಣ್ಣು ಅಷ್ಟೇ ಮದುವೆ ಆಗುವ ಮೊದಲೇ ಗಾಳಿ ಗೋಪುರ ಕಟ್ಕೊಂಡಾಯ್ತು. ನಾನು ಹೀಗಿರ್ಬೇಕು, ನನ್ನ ಹೆಂಡತಿ ಹೀಗಿರ್ಬೇಕು, ನನ್ನ ಗಂಡ ಹೀಗಿರ್ಬೇಕು, ನನ್ನ ಮನೆ ಹೀಗಿರ್ಬೇಕು, ನನ್ನ ಮಕ್ಕಳಿಗೆ ನಾನು, ನನ್ನದು, ನಾನು, ನನ್ನ ಈ ಅಹಂಕಾರದ ತಾಂಡವ ನೃತ್ಯ ನಮ್ಮ ಜೀವನವಾಗಿದೆ. ಆಲೋಚನೆ ಮಾಡಿ. ಕುಪ್ಪಸ್ವಾಮಿ ಆಗಿದ್ದವರು ಸ್ವಾಮಿ ಶಿವಾನಂದರು. ಡಾಕ್ಟರ್ ಕುಪ್ಪಸ್ವಾಮಿ ಅಯ್ಯರ್ ಕಲ್ತದ್ದು MBBS. ಆಲೋಚನೆ ಮಾಡಿ, MBBS ಕಲ್ತು ಡಾಕ್ಟರ್ ಆಗಿ ಎಲ್ಲ ಔಷಧಿ ಕೊಡುವಂತಹ ರೀತಿಯಲ್ಲಿ ಏನೋ ಆಗಬೇಕಿತ್ತು. ಆದರೆ ಒಂದು ಸಲ ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು. ಈ ಸ್ವಾರ್ಥದ ಜೀವನ ಅಲ್ಲ ನನ್ನದು, ಪರಹಿತಕ್ಕಾಗಿ ನಾನು ಬದುಕಬೇಕನ್ನುವ ರೀತಿಯಲ್ಲಿ ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು. ಇನ್ನೊಂದನ್ನು ನೆನೆಯದೆ ನನಗೇನು ಬೇಕನ್ನುವ ರೀತಿಯ ಸ್ವಾರ್ಥವನ್ನ, ಅಹಂಕಾರವನ್ನ ಮರೆತು ಬಿಟ್ಟು ಸನ್ಯಾಸ ಸ್ವೀಕಾರ ಮಾಡಿ ಡಿವೈನ್ ಲೈಫ್ ಸೊಸೈಟಿ ಅನ್ನುವ ರೀತಿಯಲ್ಲಿ ಆರಂಭಿಸಿ ಇವತ್ತಿಗೆ ದಿವ್ಯ ಜೀವನ ಸಂಘ. ಒಬ್ಬ ವ್ಯಕ್ತಿ ಸ್ವಾಮಿ, ನಮ್ಮ ಜೀವನಕ್ಕೆ ಯಾವಾಗ ಒಂದು ಹೊಸ ಅರ್ಥ ಅನ್ನುವಂಥದ್ದು, ಹೊಸ ತಿರುವನ್ನುವಂಥದ್ದು ಸಿಗುತ್ತದೆ, ಸಾಮಾನ್ಯ ವ್ಯಕ್ತಿ ಅನ್ನುವಂಥವನು ಎಂಥ ರೀತಿಯ ಕೀರ್ತಿವಂತನಾಗ್ತಾನೆ. ಆಲೋಚನೆ ಮಾಡಿ ಅಲ್ಲ. ಸ್ವಾಮಿ ಚಿನ್ಮಯಾನಂದರು ಕೂಡ 30-35 ವರ್ಷಗಳ ತನಕ MA LLM ಅಲ್ಲ, ಬೇಕಾದಷ್ಟು ಜ್ಞಾನವನ್ನು ಗಳಿಸಿ ಎಲ್ಲೆಲ್ಲೋ ತಿರುಗ್ತಾ ಇದ್ರು. ಅದರ ನಂತರ ಒಂದು ಸಲ ಸ್ವಾಮಿ ಶಿವಾನಂದರ ಭೇಟಿ ಆದ ಮೇಲೆ, ಒಂದು ಸಲ ತಪೋವನ್ ಮಹಾರಾಜರ ಪದತರದಲ್ಲಿ ಕೂತು ಆ ಉಪನಿಷತ್ತು ಗೀತೆಯನ್ನ ಗುರುಮುಖೇನ ಪಾಠ ಎಲ್ಲವನ್ನು ಕಲಿತ ಮೇಲೆ, ಅಬ್ಬಾ, ಈ ಭಗವದ್ಗೀತೆ, ಈ ಉಪನಿಷತ್ತುಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನಕ್ಕೆ ಅತ್ಯುಪಯುಕ್ತವಾದಂತಹ ಗ್ರಂಥಗಳು. ಎಷ್ಟು ಕತ್ತಲೆಯಲ್ಲಿ ನಾನಿದ್ದೆ ಇಷ್ಟು ದಿವಸ. ಒಂದು ಸಲ ಅವರು ಈ ಶಾಸ್ತ್ರಕ್ಕಾಗಿ, ಶಾಸ್ತ್ರ ಪ್ರಚಾರಕ್ಕಾಗಿ ನನ್ನ ಜೀವನ ಎನ್ನುವ ರೀತಿಯಲ್ಲಿ ಒಂದು ಸಲ ಮನಸ್ಸಲ್ಲವರದ ದೃಢ ನಿರ್ಧಾರ ಬಂತು. ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು. ಗೀತಾ ಜ್ಞಾನ ಯಜ್ಞಗಳೆನ್ನುವ ರೀತಿಯಲ್ಲಿ ಇವತ್ತಿಗೆ ದೇಶದಲ್ಲಿ ಎಲ್ಲೆಲ್ಲೂ ಕೇಳಿ ಬರ್ತಾ ಇದೆ. ಸ್ವಾಮಿ ಚಿನ್ಮಯಾನಂದರಿಗೆ ಸಲ್ಲಬೇಕು ಆ ಕೀರ್ತಿ. 37ನೇ ವರ್ಷದಿಂದ
77ನೇ ವರ್ಷದ ತನಕ 40-42 ವರ್ಷಗಳ ತನಕ 500,000 ಗೀತಾ ಪ್ರವಚನಗಳನ್ನು ಮಾಡಿ ಆರೋಗ್ಯದಲ್ಲಿ ಸಾಕಷ್ಟಿಲ್ಲ, ಶರೀರದಲ್ಲಿ ಸಾಕಷ್ಟು ಆರೋಗ್ಯ ಇಲ್ಲ, ಹೃದ್ರೋಗ, ಡಯಾಬಿಟಿಸ್, ಮೊಣಕಾಲಲ್ಲಿ ಅಲ್ಲಿ ನೋವು, ಶರೀರದಲ್ಲಿ ಎಂತೆಂಥ ರೀತಿಯಂತ ನೋವು, ಬೇನೆ, ರೋಗ, ರುಜಿನ ಏನಿದ್ರೂ ಕೂಡ ಯಾವುದಕ್ಕೂ ತಲೆಬಾಗದೆ, ಹೆದರದೆ, ಏನಿತ್ತು ಹೇಳಿ, ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನು ಎಲ್ಲವ ನೀಡುತ್ತದರ. ನಮ್ಮ ಸರ್ಕಾರ ಏನು ಪುರಸ್ಕಾರ ಕೊಟ್ಟಿತು? ನಮ್ಮ ಜನಗಳು ಏನು ಪುರಸ್ಕಾರ ಕೊಟ್ಟರು? ನಾನಿಷ್ಟು ಕೆಲಸ ಮಾಡಿದ್ದಕ್ಕೆ ಏನು ಹೊರ ಪ್ರಪಂಚದಿಂದ ನನಗೆ ಕೀರ್ತಿ, ವೈಭವ, ಪುರಸ್ಕಾರ, ಪ್ರತಿಭೆ, ಏನು ಪ್ರಶಸ್ತಿ ಸಿಕ್ತು? ಅದಲ್ಲ, ಅದು ಯಾವುದೂ ಮನಸ್ಸಲ್ಲಿರಲಿಲ್ಲ. ಇದ್ದದ್ದು ಒಂದು ಮನಸ್ಸಲ್ಲಿ, ನನ್ನ ಜೀವನನ್ನುವಂಥದ್ದು ಗಂಧದ ಕೊರಡಿನ ಹಾಗೆ ಹೊರ ಪ್ರಪಂಚದಲ್ಲಿ ಲೋಕಹಿತಕ್ಕಾಗಿ ಬಸ್. ಜೀವನ ಪೂರ್ತಿ ಬೆಳಿಗ್ಗೆ ಉಪನಿಷತ್ತು, ಸಂಜೆ ಭಗವದ್ಗೀತೆ, ಬೆಳಿಗ್ಗೆ ಉಪನಿಷತ್ತು, ಸಂಜೆ ಭಗವದ್ಗೀತೆ. ಈ ಶಾಸ್ತ್ರದ ಒಂದು ಏನು ಪ್ರಚಾರ ಕಾರ್ಯ ಇದೆ, ಜ್ಞಾನ ಪ್ರಚಾರ ಕಾರ್ಯಕ್ಕಾಗಿ ನನ್ನ ಜೀವನ ಅನ್ನುವ ರೀತಿಯಲ್ಲಿ ಘನತತ್ವವೊಂದಕ್ಕೆ ಆ ಜೀವನವನ್ನು ಮುಡುಪಾಗಿಟ್ಟು ಇನ್ನೊಂದನ್ನು ನೆನೆಯದೆ ಅದರ ಅನುಸಂಧಿಯಲ್ಲಿ ಜೀವ ಭಾವವನ್ನೇ ಮರೆತು ಜೀವದ ಏನೇನು ಭಾರ ಇತ್ತೋ, ಮನಸ್ಸಿನ ಅಲ್ಲೋಲ ಕಲ್ಲೋಲ, ನೋವು, ಬೇನೆ, ನಾನಾ ತರದ ಏನೇನು ಸಂಸಾರದ ಜಂಜಾಟಗಳು ಒಂದನ್ನೂ ಮನಸ್ಸಿಗೆ ಲೆಕ್ಕಕ್ಕೆ ಹಾಕೊಳ್ಳದೆ ನಗು ನಗುತ್ತ ಬಾಳಿದವರು ಪೂಜ್ಯ ಗುರುದೇವ್ ಸ್ವಾಮಿ ಚಿನ್ಮಯಾನಂದರು. ಆಲೋಚನೆ ಮಾಡಿ, ಒಬ್ಬೊಬ್ಬ ವ್ಯಕ್ತಿಯ ಜೀವನವನ್ನು ನೋಡಿ ನೀವು. ಇನ್ನೊಂದು ಊರಿಗೆ ಹೋಗಿದ್ದೆ, 22-23 ವಯಸ್ಸಿಗೆ ಒಬ್ಬಳ ಹೆಣ್ಣು ಮಗು. ಆ ಹೆಣ್ಣು ಮಗುವಿಗಳ ಜೀವನದಲ್ಲಿ ವೈಧವ್ಯ ಬಂದುಬಿಡ್ತು, ಗಂಡ ಸತ್ತೋಗ್ಬಿಟ್ಟ. 22-23 ವಯಸ್ಸಲ್ಲೇ ಇನ್ನೇನು ಮಾಡೋದು ಗೊತ್ತಲ್ಲ. ನಮ್ಮ ಸಮಾಜದಲ್ಲಿ ವಿಧವೆ ಅನ್ನುವಂಥವಳು ಮನೆಯಲ್ಲೊಂದು ಪೊರ್ಕೆಗಿಂತಲೂ ಹೊಲಸು, ಎಲ್ಲೋ ಮೂಲೆ ಸೇರ್ಬೇಕು. ಇಲ್ಲ, ಜೀವನದಲ್ಲೊಂದು ಘನತತ್ವವೊಂದಕ್ಕೆ ದಿನ ರಾತ್ರಿ ಮನಸೋತು ನಾನು ಒಂದು ಶಾಲೆಯನ್ನು ಆರಂಭಿಸ್ತೇನೆ, ಮುದ್ದು ಮಕ್ಕಳ ಶಿಕ್ಷಣವನ್ನ ನನ್ನ ಜೀವನದ ಧ್ಯೇಯ ಎನ್ನುವ ರೀತಿಯಲ್ಲಿ ಮಾಡಿಕೊಂಡು ಅದರಲ್ಲೇ ನನ್ನ ಜೀವನವನ್ನು ವ್ಯಯಿಸ್ತೇನೆ ಅನ್ನುವಂಥ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಸಣ್ಣ ಶಾಲೆಯನ್ನು ಆರಂಭಿಸ್ತಾಳೆ. ಆ ಸಣ್ಣ ಶಾಲೆಯಲ್ಲಿ ಇವತ್ತಿಗೆ ಹೇಳುವ ಹಾಗೆ ಡೊನೇಷನ್, ಯಾವುದೇ ರೀತಿಯಲ್ಲೆಲ್ಲ ಹಣ ತಗೊಳ್ಳುವಂಥದ್ದು ಒಂದೂ ಇಲ್ಲ. ದೊಡ್ಡ ದೊಡ್ಡವರು ಯಾರಿದಾರೋ ತನ್ನ ಕೆಲಸವನ್ನು ನೋಡಿ ಅವರಾಗಿ ಮುಂದೆ ಬಂದು ಸಹಕರಿಸಿದ್ರೆ ಒಳ್ಳೆಯದು. ಆದರೆ ನನ್ನ ಜೀವನ ಅನ್ನುವಂಥದ್ದು ತ್ಯಾಗಮಯ ಜೀವನ. ಮುದ್ದು ಮಕ್ಕಳ ಶಿಕ್ಷಣಕ್ಕಾಗಿ ನನ್ನ ಜೀವನ ಅನ್ನುವ ರೀತಿಯಲ್ಲಿ ಜೀವನವನ್ನು ಅವರು ಆರಂಭಿಸ್ತಾಳೆ. 77 ವಯಸ್ಸಿನ ತನಕ ಅದೇ ರೀತಿಯಲ್ಲಿ ಶುದ್ಧ ಭಾವನೆಯಿಂದ ತ್ಯಾಗಮಯ ಜೀವನದಿಂದ ಕಂಗೊಳಿಸ್ತಾಳೆ. ಅವಳ ಜೀವನವೂ ಸಾರ್ಥಕವಾಯಿತು. ಎಷ್ಟೆಷ್ಟು ಸಾವಿರಾರು ಮಕ್ಕಳಿಗೆ ಅವಳಿಂದಾಗಿ ಜ್ಞಾನ, ವಿದ್ಯೆ ಪ್ರಾಪ್ತವಾಯಿತು. ಸ್ವಾಮಿ, ನಮ್ಮ ದೇಶದಲ್ಲಿ ಹಳ್ಳಿ ಹಳ್ಳಿಗೆ ಇಂಥ ರೀತಿಯಲ್ಲಿ ಮಹಾತ್ಮರು ಆಗಿ ಹೋಗಿದ್ದಾರೆ. ಅವರು ಕಾವಿ ಬಟ್ಟೆ ಹಾಕೊಳ್ಳಿರ್ಲಿಕ್ಕಿಲ್ಲ, ಅವರು ದೊಡ್ಡ ದೊಡ್ಡ ಜಗದ್ಗುರುಗಳು, ದೊಡ್ಡ ದೊಡ್ಡ ರೀತಿಯ ಹೆಸರು ಅನ್ನುವ ರೀತಿಯಲ್ಲಿ ಅವರು ಗಳಿಸಿರ್ಲಿಕ್ಕಿಲ್ಲ. ಮದರ್ ತೆರೇಸಾ ಕೂಡ ಆಲೋಚನೆ ಮಾಡಿ, ನೋಬೆಲ್ ಪ್ರಶಸ್ತಿ ಎನ್ನುವ ರೀತಿಯಲ್ಲಿ ಸಿಗಬೇಕಾದ್ರೆ ಸುಮ್ಮನೆ ಸಿಗುತ್ತಾ ಸ್ವಾಮಿ? ಏನು ಆಸ್ತಿ ಉಳಿದತ್ತೆ ಅಂತ ಬೆಳೆದು 2 ಪ್ಲಾಸ್ಟಿಕ್ ಬಕೆಟ್, 2 ಬಟ್ಟೆ, ಉಡುವ 2 ಬಟ್ಟೆ ಅಷ್ಟೇ, ಇನ್ನೇನು ಆಸ್ತಿ ಉಳಿದಿಲ್ಲ. ಬ್ಯಾಂಕ್ ಅಕೌಂಟು ಇಲ್ಲ, ಸಂಪತ್ತಿಲ್ಲ, ವಜ್ರ ಇಲ್ಲ, ಬಂಗಾರ ಇಲ್ಲ, ರತ್ನ ಇಲ್ಲ, ಎಂಥದೂ ಇಲ್ಲ. ಭಿಕ್ಷೆ ಬೇಡ್ಕೊಂಡು ಹೋಗುವಾಗ ದೊಡ್ಡವರ ಮನೆಯ ಮುಂದೆ ಹೋದಾಗ ಯಾವನೊಬ್ಬ ಶ್ರೀಮಂತ ಉಗುಳ್ತಾನಂತೆ ಅವಳಿಗೆ ಮುಖದ ಮೇಲೆ, ಕೊಡಲ್ಲ ನೀನು ನಡೆಯಲಿಲ್ಲ. ಆದರೆ ಅವಳು ಸ್ವಲ್ಪವೂ ಬೇಸರಿಸದೆ, ಯಾತಕ್ಕೆ? ನನಗಾಗಿ ನಾನು ಬಂದಿಲ್ಲ, ಬಡವರ ಹಿತಕ್ಕಾಗಿ, ರೋಗಿಗಳ ರಕ್ಷಣೆಗಾಗಿ, ಅವರ ಕಲ್ಯಾಣಕ್ಕಾಗಿ ಬಂದಿದ್ದೇನೆ. ಅವನು ಏನು ಮುಖದ ಮೇಲೆ ಮುಗುಳ್ತಾನೆ, ಆ ಉಗುಳನ್ನು ಹಾಗೆ ಕೈಯಲ್ಲಿ ಒರೆಸಿಕೊಂಡು, ಅಪ್ಪ ಈ ಉಗುಳು, ಈ ನೋವು, ಈ ರೀತಿಯ ಒಂದು ಏನು ಹಿಂಸೆ ಇದೆ ಅದು ನನಗಿರಲಿ, ಆದರೆ ನನ್ನ ಮಕ್ಕಳಿಗಾಗಿ, ಆ ಬಡವರಿಗಾಗಿ ಏನೋ ಕೊಡಬೇಕನ್ನುವಂಥದ್ದಿದ್ರೆ ಇವಾಗ ಕೊಡಪ್ಪ. ಸ್ವಲ್ಪವೂ ಮನಸ್ಸಲ್ಲಿ ನೋವಿಲ್ಲ, ಸ್ವಲ್ಪವೂ ಮನಸ್ಸಲ್ಲಿ ಕೋಪ ಇಲ್ಲ, ಸ್ವಲ್ಪವೂ ಮನಸ್ಸಲ್ಲಿ ಬೇಜಾರಿಲ್ಲ, ಅವನ ಮುಖದ ಮೇಲೆ ಉಗುಳಿದೆನ್ನುವ ರೀತಿಯಲ್ಲಿ ಸ್ವಲ್ಪವೂ ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲದಿದ್ದೆ, ಅಪ್ಪ ನನ್ನ ಮಕ್ಕಳು ಬಡವರಿದ್ದಾರೆ, ಆ ರೋಗಿಗಳಿಗಾಗಿ ಏನಾದರೂ ಕೊಡು ಅಂತ ಕೇಳುವಾಗ, ಯಾಕೆ ಸ್ವಾಮಿ ಅವನು ಕೊಡಲ್ಲ, ಅಮ್ಮ ಏನು ಬೇಕು ತಗೊಂಡು ಹೋಗು ಅಂತ ಶ್ರೀಮಂತ. ಬೇಕಾದಷ್ಟು ನೋಬೆಲ್ ಪ್ರಶಸ್ತಿ ಮತ್ತೊಂದು ಪುನೊಂದು ಬೇಕಾದಷ್ಟು ಇದ್ರೂ ಅದನ್ನು ಎಲ್ಲೂ ಗೋಡೆಗೆ ತಗಲಿ ಹಾಕಲಿಲ್ಲ ಅಂತ ಅಮ್ಮ, ಎಲ್ಲೋ ರೂಮಲ್ಲಿ ಮೂಲೆಯಲ್ಲಿ ಇತ್ತಂತೆ. ಪ್ರೆಸ್ನವರೆಲ್ಲ ಹೋದಾಗ ನೋಬೆಲ್ ಪ್ರಶಸ್ತಿ, ಭಾರತ ರತ್ನ ಎಲ್ಲಿ ಹಾಕೊಂಡಿದ್ಯಾ, ಎಲ್ಲಿ ತೂಗು ಹಾಕಿದ್ಯಾ, ಎಲ್ಲೋ ಮೂಲೆಯಲ್ಲಿ ಬಿದ್ದಿತ್ತಂತೆ. ಅದಕ್ಕಾಗಿ ಅವರು ಜೀವಿಸಲಿಲ್ಲ. ಆಲೋಚನೆ ಮಾಡಿ, ಘನತತ್ವವೊಂದಕ್ಕೆ ದಿನ ರಾತ್ರಿ ಮನಸೋತು
ಇನ್ನೊಂದನ್ನು ನೆನೆಯದೆ ತನ್ನ ಜೀವನನ್ನುವಂತದ ಪರಹಿತಕ್ಕಾಗಿ ಎನ್ನುವ ರೀತಿಯಲ್ಲಿ, ಲೋಕೋದ್ಧಾರಕ್ಕಾಗಿ, ಲೋಕಹಿತಕ್ಕಾಗಿ, ಪರರ ಕಲ್ಯಾಣಕ್ಕಾಗಿ ಎನ್ನುವ ರೀತಿಯಲ್ಲಿ ಬದುಕಿದವರು ಎಲ್ಲರೂ ಮಹಾತ್ಮರು, ಸಂತರು ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿದರು. ಇದು ಎರಡನೇದು. ನೆನಪಿರಲಿ, ನಾವು ಪ್ರತಿಯೊಬ್ಬರೂ ಕೂಡ ಮೊದಲು ಶಬರಿ, ಎರಡನೇದು ಹನುಮಂತ. ಇದು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಆರಿಸಿಕೊಂಡ್ರೆ ಜೀವನದಲ್ಲೊಂದು ಘನತತ್ವ, ಉಚ್ಚ ಧ್ಯೇಯ ಎನ್ನುವ ರೀತಿಯಲ್ಲಿ, ಇದಕ್ಕಾಗಿ ನಾನು ಬದುಕ್ತೇನೆ ಅನ್ನುವ ರೀತಿಯಲ್ಲಿ ನಾವು ಬದುಕ್ತೇವೋ ಜೀವನವನ್ನು ನಂದನವನವಾಗಿಸಬಹುದು. ನಗನಗುತ್ತ ನಾವು ಬರಬಹುದು. ಅದು ಮಾತ್ರ ಅಲ್ಲ, ಅಯ್ಯೋ ನಾನು ಯಾತಕ್ಕಾಗಿ ಬದುಕಿದೆ, ನಾನು ಇಷ್ಟು ವರ್ಷ ಬದುಕಿ ನಾನು ಏನು ಗಳಿಸಿದೆ, ನನಗೇನು ಸಿಗಲಿಲ್ಲ, ಆ ರೀತಿ ಯಾವ ರೀತಿಯ ಒಂದು ಬೇಜಾರು, ಮನಸ್ಸಲ್ಲೊಂದು ನಿರಾಶೆ ಅದನ್ನಿಟ್ಟುಕೊಳ್ಳೋ ಅವಶ್ಯಕತೆನೇ ಇಲ್ಲ. ಪ್ರತಿಯೊಂದು ದಿವಸವೂ ಕೂಡ ಹೊರ ಪ್ರಪಂಚದ ಜೀವನಕ್ಕಾಗಿ, ಲೋಕಹಿತಕ್ಕಾಗಿ ಎನ್ನುವ ರೀತಿಯಲ್ಲಿ ಬೆಳಿಗ್ಗೆ ಏಳುವಾಗಲೇ ನಗು ನಗುತ್ತ ಆ ಮನಸ್ಸನ್ನು ಉಲ್ಲಾಸದಿಂದ, ಸಂತೋಷದಿಂದ ಇಟ್ಟುಕೊಂಡು ಬದುಕಲಿಕ್ಕೆ ಸಾಧ್ಯ ಇದೆ. ಇದು ಎರಡನೇದು. ಈಗ ಮೂರನೇದು, ಕ್ಷಣದಿಂದನು ಕ್ಷಣಕ್ಕೆ, ದಿನದಿಂದ ಮರುದಿನಕ್ಕೆ, ಅನಿತನಿತರೊಳೆ ಬದುಕುತ ಆಯುವನು ಕಳೆವ, ಮನದಲಗು ಸಂಚಾರವೊಂದು ಯೋಗದ ಉಪಾಯ, ಶುನಕೋಪದೇಶವದು ಮಂಕುತಿಮ್ಮ. ಮೊಮೆಂಟ್ ಟು ಮೊಮೆಂಟ್ ಲಿವಿಂಗ್ ಅಂತೇವೆ. ಶೌನಕ ಮಹರ್ಷಿಗಳು ನಮಗೆ ಕೊಟ್ಟಿರುವಂತಹ ಇದು ದಿವ್ಯವಾದಂತಹ ಆಶೀರ್ವಾದ, ಇದೊಂದು ರಹಸ್ಯ, ಇದೊಂದು ಉಪಾಯ. ಕ್ಷಣದಿಂದನು ಕ್ಷಣಕ್ಕೆ, ದಿನದಿಂದ ಮರುದಿನಕ್ಕೆ, ಅನಿತನಿತರೊಳೆ ಬದುಕುತ ಆಯುವನು ಕಳೆವ, ಮನದ ಲಘು ಸಂಚಾರ. ಮನಸ್ಸಿಗೆ ಪೆಟ್ಟು ಬೀಳ್ತದೆ, ಮನಸ್ಸಿಗೆ ನೋವಾಗ್ತದೆ, ಮನಸ್ಸಿಗೆ ನಾನಾ ತರದ ಕಷ್ಟಗಳು ಬೀಳ್ತವೆ. ಒಂದಲ್ಲ ಎರಡಲ್ಲ, ತಾಪತ್ರಯಗಳು ಅಂತವೆ. 3 ರೀತಿಯಲ್ಲಿ 300 ರೀತಿಯಲ್ಲಿ ನಮ್ಮನ್ನು ಚಚ್ಚುವಂತಹ ರೀತಿಯಲ್ಲಿ ಪೆಟ್ಟುಗಳು ಬೀಳ್ತವೆ. ಅಂತ ಸಂದರ್ಭದಲ್ಲೂ ಕೂಡ ಮನದಲದು ಸಂಚಾರ ಒಂದು ಯೋಗದ ಉಪಾಯ. ಆ ಮನಸ್ಸನ್ನು ಅಲುಗಾಡಿಸದೆ, ಆ ಮನಸ್ಸನ್ನುವಂಥದ್ರಲ್ಲಿ ನಗು ನಗುತ್ತ, ಆ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಂಡು ಕ್ಷಣದಿಂದನು ಕ್ಷಣಕ್ಕೆ. ನಾವು ಹೊರಗಡೆ ಹೋದಾಗ, ಎಲ್ಲಿಯಾದರೂ ನಾವು ಗಾರ್ಡನಿಗೋ ಉದ್ಯಾನವನಕ್ಕೋ ವಿಹಾರಕ್ಕಾಗಿ ಹೋಗುವಾಗ, ಅಲ್ಲಿ ಹೋಗಿ ಕೂತ್ಕೊಳ್ಳುವಾಗ ನಮ್ಮ ಖರ್ಚಿಫನ್ನೇ ಕೂತ್ಕೊಳ್ಳುವುದಕ್ಕೆ ಹಾಸ್ಕೊಳ್ತೇವೆ. ಅಲ್ಲೇ ಕೂತ್ಕೊಂಡು ಏನೇನೋ ತಿಂಡಿ ತಿನಸೆಲ್ಲ ಕೂತ್ಕೊಂಡು ಹರಟೆ ಹೊಡ್ಕೊಂಡು ವಿಹಾರ ಎಲ್ಲ ಆದ್ಮೇಲೆ ಎದ್ದು ಬರುವಾಗ ಆ ಹಾಸಿದಂತಹ ಏನು ಖರ್ಚೀಫ್ ಇದೆ, ಟವೆಲು, ಅದನ್ನು ನಾವು ಎದ್ದ ಕೂಡಲೇ ಅದನ್ನು ಒಂದ್ಸಲ ಜಾಡಿಸಿ ಹಾಗೆ ಮಡಚಿ ತರ್ತೇವೆ. ಅದು ಜಾಡಿಸಿದ್ದೆ ಅದಕ್ಕೆ ಅಲ್ಲ, ಅದರಲ್ಲಿ ಏನಾದರೂ ಸ್ವಲ್ಪ ಮಣ್ಣು, ಸ್ವಲ್ಪ ಏನಾದ್ರು ಧೂಳಾಗಿದ್ದಿದ್ರೆ ಅದೆಲ್ಲ ಹೋಗ್ಲಿ, ಶುದ್ಧವಾಗಿ ಆ ಖರ್ಚೀಫ್ ಅನ್ನುವಂಥದ್ದು ಮತ್ತೆ ನನ್ನ ಜೇಬು ಸೇರ್ಲಿ, ಅದನ್ನು ಜಾಡಿಸಿಬಿಟ್ಟು ಮಡಚಿ ತರ್ತೇವೆ. ಹೌದಲ್ಲೋ? ಇದು ನೆನಪಿದ್ರೆ ಇವಾಗ ಹೇಳಿ, ಕ್ಷಣದಿಂದನು ಕ್ಷಣಕ್ಕೆ, ದಿನದಿಂದ ಮರುದಿನಕ್ಕೆ, ಅನಿತನಿತರೊಳೆ ಬದುಕುತ ಆಯುವನು ಕಳೆವ. ಆ ಮನಸ್ಸಿಗೂ ಕೂಡ ಸ್ವಾಮಿ ಪೆಟ್ಟು ಬಿದ್ದಾಗ, ನೋವಾದ, ಕಷ್ಟಗಳು ಬಂದಾಗ, ಏನೇನೋ ದುಃಖಗಳನ್ನುವಂಥದ್ದನ್ನು ಅದನ್ನು ಅಪ್ಪಳಿಸುವಾಗ ಆ ಮನಸ್ಸನ್ನ ಜಾಡಿಸಿದ ಹಾಗೆ. ಏನು ನೋವೇನೆಗಳಾಗಿದೆಯೋ ಕ್ಷಣದಿಂದನೂ ಕ್ಷಣಕ್ಕೆ, ಮರು ಕ್ಷಣದಲ್ಲಿ ಅದನ್ನು ಮರೆತು ಬಿಡ್ಬೇಕಂತೆ. ಮರು ಕ್ಷಣದಲ್ಲಿ ಮನಸ್ಸಿನ ನೋವೇನೆಗಳನ್ನೆಲ್ಲ ಕೆಳಗೆ ಹಾಕಬೇಕಂತೆ. ಆ ಮನಸ್ಸನ್ನು ನಗು ನಗುತ್ತ ಹಗುರಹವಾಗಿ ನಮಗೆ ಬೇಕಾದ ಹಾಗೆ ಅದನ್ನು ಇಟ್ಕೊಳ್ಬೇಕಂತೆ. ಅದಕ್ಕೆ ಸ್ವಾಮಿ ಹಿಂದಿನವರು ನೋಡಿ, ಆಲೋಚನೆ ಮಾಡಿ, ಎಷ್ಟೊಂದು ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ ನೋಡಿ. ನಮ್ಮ ಜಿವಿಜಿಯವರು, ಮುನ್ನಾದ ಜನುಮಗಳ ನೆನೆಸಿ ನಿನಗೇನು ಇನ್ನು ಮಿಹಿದಕ್ಕೆ ನೀಡು ಮನವನೆನ್ನುವಬೋಲ್, ಬೆನ್ನ ಪಿಂತಿನದು ಕಾಣಿಸದಂತೆ ಪರಮೇಷ್ಟಿ, ಕಣ್ಣನಿಟ್ಟನು ಮುಖದೇ ಮಂಕುತಿಮ್ಮ. ಲೋಚನದ ಸಂಚಾರ ಮುಖದ ಮುಂದಕ ಪಾರ, ಗೋಚರಿಪುದೇನದಕ್ಕೆ ತಲೆಯ ಹಿಂದಣದು, ಪ್ರಾಚೀನ ಹೊರತು ಸ್ವತಂತ್ರ ನೀಂ ಸಂತಬದು, ಚಾಚು ಮುಂದಕ್ಕೆ ಮನವ ಮಂಕುತಿಮ್ಮ. ಪರಮೇಶ್ವರ ಕಣ್ಣನ್ನು ಎಲ್ಲಿಟ್ಟಿದ್ದಾನೆ ಮುಖದಲ್ಲಿ? ಕಣ್ಣನಿಟ್ಟನು ಮುಖದಿ. ಯಾತಕ್ಕೆ? ಬೆನ್ನ ಪಿಂತಿನದು ಕಾಣಿಸದಂತೆ ಪರಮೇಷ್ಠಿ, ಕಣ್ಣನಿಟ್ಟನು ಮುಖದಿ. ಕಣ್ಣಿರೋದಲ್ಲಿ ಮುಖದಲ್ಲಿ ಎದುರುಗಡೆ. ಅದ್ಯಾಕೆ ಸ್ವಾಮಿ ಹಿಂದೆ ಇಟ್ಟಿಲ್ಲ? ಹಿಂದೆ ಒಂದು ಕಣ್ಣು, ಮುಂದೆ ಒಂದು ಕಣ್ಣಿದ್ರೆ ನಾವು ಮುಂದೆ ನಡೀಲಿಕ್ಕೆ ಉಂಟ ಹೇಳಿ? ಯಾಕೆ? ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಹಿಂದಿನ ಕಣ್ಣು ಅಲ್ಲಿ ಏನೋ ನೋಡ್ತದೆ ಅಲ್ಲ? ಎರಡೆರಡು ಕಡೆ ಕಣ್ಣಿದ್ದಿದ್ರೆ ನಮ್ಮ ಗ್ರಾಚಾರ ಏನಾಗ್ತಿತ್ತು ಹೇಳಿ? ಇದು ಮನೆಯಲ್ಲಿ 50 ಚಾನೆಲ್ ಇದ್ದು 23 ಜನರ ಕೈಯಲ್ಲಿ ರಿಮೋಟ್ ಇದ್ರೆ ಏನ್ ಟಿವಿ ನೋಡೋದು ನೀವು? ಅವನಂತಾನೆ ಇದು ಹಾಕು, ಅವನಂತಾನೆ ಮತ್ತೊಂದು ಹಾಕು, ಮತ್ತೊಂದಂತಾನೆ ಇನ್ನೊಂದು ಹಾಕು. ಯಾರು ಟಿವಿ ನೋಡುವ ಹಾಗಿಲ್ಲ ಸ್ವಾಮಿ. ಆಲೋಚನೆ ಮಾಡಿ. ಕಣ್ಣನಿಟ್ಟನು ಮುಖದಿ, ಎದುರಲ್ಲಿ ಕಣ್ಣಿಟ್ಟದ್ದು ಯಾತಕ್ಕೆ? ಬೆನ್ನ ಪಿಂತಿ ನನಗೂ ಕಾಣಿಸದಂತೆ. ಹಿಂದೆ ಏನಾಗಿದೆ, ಮೊನ್ನೆ ಏನಾಗಿದೆ, ನಮಗೆ ಜೀವನದಲ್ಲಿ ಸ್ವಾಮಿ ಪ್ರತಿ ದಿವಸ ಕೂಡ ಪೆಟ್ಟು ಬಿದ್ದಿದ್ದದು ಹೌದು. ಆ ಹಿಂದೆ ಆದಂತಹ ನೋವು ಬೇನೆ ಏನೇನಾದದ್ದುಂಟು ಅದನ್ನು ಮತ್ತೆ ಮತ್ತೆ ಮನಸ್ಸಿಗೆ ತರಬಾರದು ಅನ್ನುವ ದೃಷ್ಟಿಯಿಂದಲೇ ಇನ್ನು ಮಿಹುದಕ್ಕೆ ನೀಡು ಮನವನೆನ್ನುವವು. ಮುಂದೆ ನೋಡು, ಪೆಟ್ಟು ಬಿದ್ದದ್ದು ಹೌದು, ಕಷ್ಟ ಆದದ್ದು ಹೌದು,
ಒಂದು ಕಾಲು ಹೋದದ್ದು ಹೌದು, ಒಂದು ಕಣ್ಣು ಹೋದದ್ದು ಹೌದು, ಹೆಂಡತಿ ಇಲ್ಲ ಸತ್ಯ, ಗಂಡ ಇಲ್ಲ ಸತ್ಯ. ಸ್ವಾಮಿ, ಹೊರ ಪ್ರಪಂಚದಲ್ಲಿ ನಮಗೆ ಪೆಟ್ಟು ಬಿದ್ದದ್ದು ಹೌದು, ಹಿಂದಿದ್ದನ್ನು ಮರೆತು ಬಿಡು. ಕ್ಷಣದಿಂದ ಕ್ಷಣಕ್ಕೆ, ದಿನದಿಂದ ಮರುದಿನಕ್ಕೆ ಅನಿತ ನಿತರುಳೆ ಬಾಳು ತಾಯುವನು ಕಲಿಯುವ. ನಗು ನಗುತ ಬಾಳುವ ಏನೊಂದು ರಹಸ್ಯ ಇದೆ. ಅದಕ್ಕೆ ಪರಮಾತ್ಮ ಕಣ್ಣನ್ನಿಟ್ಟದ್ದು. ತಮ್ಮ ಲೋಚನದ ಸಂಚಾರ ಮುಖದ ಮುಂದಕ್ಕೆ ಅಪಾರ, ಗೋಚರಿಪುವುದೇನದಕ್ಕೆ ತಲೆಯ ಹಿಂದಣದು. ಹಿಂದೆ ನೋಡಬೇಡ, ಮುಂದೆ ನೋಡ್ತಾ ಹೋಗು. ಅದಕ್ಕಾಗಿಂತೆ ಸ್ವಾಮಿ ಕಣ್ಣನ್ನಿಟ್ಟದ್ದು ಮುಖದಿ. ಇದಂದ್ರೇನು? ಹಿಂದಿನ ಜನ್ಮದ್ದು, ಹಿಂದೆ ನಮ್ಮ ಜೀವನದಲ್ಲಿ ಏನೇನು ಪೆಟ್ಟು ಬಿದ್ದಿದೆ, ಇಲ್ಲಿಯ ತನಕ ನಾನು ಏನೇನು ಕಷ್ಟ ಅನುಭವಿಸಿದ್ದೇನೆ, ಮರ್ತು ಬಿಡೋ ಮಹಾರಾಯ. ಅಯ್ಯ ಸ್ವಾಮಿ, ಇಷ್ಟೆಲ್ಲ ನಾನು ಪೆಟ್ಟು ತಿಂದವನು, ನಾನಿನ್ನು ಒಳ್ಳೇದಾಗ್ಲಿಕ್ಕುಂಟ, ನನ್ನ ಹೆಂಡತಿ ಇನ್ನು ಒಳ್ಳೇದಾಗ್ಲಿಕ್ಕುಂಟ, ನಮ್ಮ ಜೀವನದಲ್ಲಿ ನಾವು ಎಲ್ಲಾದರೂ ಒಳ್ಳೆಯ ದಿವಸ ನೋಡ್ಲಿಕ್ಕುಂಟು. ಒಳ್ಳೇದಾಗ್ತದೆ, ಯಾಕಾಗಲ್ಲ? ಖಂಡಿತ ದೇವರು ನಮ್ಗೆ ಒಳ್ಳೆ ದಿವಸವನ್ನು ಕೊಡ್ತಾನೆ. ಯಾವಾಗ ನಾನು ಒಳ್ಳೇದಾಗ್ತದೆ, ಎಲ್ಲವೂ ಸರಿ ಹೋಗ್ತದೆ, ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಆನಂದವನ್ನು ಗಳಿಸ್ತೇನೆನ್ನುವ ರೀತಿಯಲ್ಲಿ ದೃಢವಾಗಿ ನಂಬಿಕೊಂಡು ಮುಂದೆ ಹೋಗ್ತೇನೋ, ಶಾಂತಿ ಆನಂದ ಸಿಗ್ತದೆ. ನೋಡಿ, ಪ್ರಾಚೀನ ಹೊರತು ಸ್ವತಂತ್ರ ನೀನ್. ಹಿಂದಿನ ಪ್ರಾಚೀನ ಕರ್ಮಗಳನ್ನುವಂಥದ್ದನ್ನು ಮಾರುತ್ತೆ ಬಿಡು. ಸ್ವಾಮೀಜಿ, ಹಿಂದೆ ನಾನು ಎಲ್ಲಿದ್ದೆ, ಹಿಂದೆ ನಾನು ಏನೇನು ಕಷ್ಟ ಮಾಡಿದ್ದೇನು, ಹಿಂದಿನ ಕರ್ಮಗಳು ನನ್ನನ್ನು ಎಷ್ಟೆಲ್ಲ ತಿಂತಾ ಇವೆ, ಯಾರಿಗೊತ್ತು ಮರ್ತು ಬಿಡು. ಚಾಚು ಮುಂದಕ್ಕೆ ಮನನ ಅಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿಗೆ ಅದಕ್ಕೆ ಮುಂದೆ ನೋಡುವಂಥದ್ದನ್ನು ಮಾತ್ರ ಕಲಿಸು. ಮುಂದೆ ನೋಡುವಾಗಲೂ ಕೂಡ ಕೇಳು, ಧಾರುಣಿಯ ನಡೆಯಲಿ ಮೇರುವಿನ ಗುರಿ ಇರಲಿ, ಮೇರುವನು ಮರೆತಂದೆ ನಾರಕಕ್ಕೆ ದಾರಿ. ದೂರವಾದೊಡದೇನು ಕಾಲು ಕುಂಟಿರಲೇನು, ಊರ ನೆನಪೇ ಬಲವೋ ಮಂಕುತಿಮ್ಮ. ಧಾರುಣಿಯ ನಡೆಗೆಯಲಿ ಮೇರುವಿನ ಗುರಿ ಇರಲಿ. ನಡ್ಕೊಂಡು ಹೋಗುವಾಗ ನಮ್ಮ ಗುರಿ ಅನ್ನುವಂಥದ್ದು ಮೇರು ಪರ್ವತದಷ್ಟು ಎತ್ತರದ ಉಚ್ಚಧ್ಯಯ ಇರಬೇಕು ಸ್ವಾಮಿ. ಹೊರಟಿದ್ದೇನೆ ಜೀವನದಲ್ಲಿ, ಪೆಟ್ಟುಗಳು ಬೀಳ್ಬೋದು, ಬರಲಿ. ನಾವು ಹೇಳುವುದಿಲ್ಲ ಕನ್ನಡದಲ್ಲಿ, ಬರುವುದೆಲ್ಲ ಬರಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಒಂದಿರಲಿ ಅಂತಂತೇವೆ. ಗೋವಿಂದನ ದಯೆ ಮನಸ್ಸು ಬುದ್ಧಿಯ ಪ್ರಶಾಂತತೆ. ಧಾರುಣಿಯ ನಡಿಗೆ ಜೀವನದಲ್ಲಿ ಏರು ತಗ್ಗು, ಸುಖ ದುಃಖ ಅನ್ನುವ ನಾನಾ ರೀತಿಯ ಸಂಸಾರದ ಜಂಜಾಟದಲ್ಲಿ ಆ ರೀತಿಯ ದ್ವಂದ್ವಗಳ ಮಧ್ಯೆ ನಾನು ಹೊರಟದ್ದಿಲ್ಲಿಯೇ, ಎಲ್ಲಿಗೆ? ಯಾವತ್ತೋ ಸುಖ ಸಿಗ್ತದೆ, ಒಂದು ದಿವಸ ಯಾರೋ ಜೀವನದಲ್ಲಿ ನನಗೆ ಸುಖದ ಆ ರೀತಿಯ ಒಂದು ಆಕಾಂಕ್ಷೆಯನ್ನಿಟ್ಟುಕೊಂಡು ಹೊರಟದ್ದಲ್ಲ. ಆನಂದ ಶಾಂತಿ ನಾನು, ನೆಮ್ಮದಿಯ ಆ ನಿಜವಾದಂತಹ ಆನಂದ ನಾನು, ಆತ್ಮಸ್ವರೂಪ ಸಚ್ಚಿದಾನಂದ ಸ್ವರೂಪ ನಾನು. ಆ ಸಚ್ಚಿದಾನಂದ ಸ್ವರೂಪ ನಾನು, ಅದು ಬರುವಂಥದ್ದಲ್ಲ, ಶಾಂತಿ ಸುಖ ಯಾರೋ ಕೊಡುವಂಥದ್ದಲ್ಲ, ಇಲ್ಲೇ ಇದೆ. ಆನಂದದಿಂದ ಬದುಕುವುದಕ್ಕಾಗಿ ಬಂದಿದ್ದೇನೆ. ನಾನು ಆನಂದದಿಂದ ನೆಮ್ಮದಿಯಿಂದ ಬದುಕುವಾಗ ನನ್ನ ಹತ್ತಿರದವರಿಗೆ ನನ್ನ ಅಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿಯ ಮೂಲಕ ಎಷ್ಟು ಸಾಧ್ಯ ಇದೆಯೋ ಅಷ್ಟರ ಮಟ್ಟಿಗೆ ಅವರಿಗೂ ಕೂಡ ಆನಂದ ಶಾಂತಿ ಸಿಗಬೇಕು, ಅವರು ಕೂಡ ನನ್ನ ಹಾಗೆ ನಗನಗುತ್ತಾ ಇರಬೇಕು ಅನ್ನುವಂಥ ರೀತಿಯಲ್ಲೇ ನನ್ನ ಜೀವನದ ಉದ್ದೇಶ. ನಾಸಿಕದೊಳುಚ್ಛ್ವಾಸ ನಿಶ್ವಾಸ ನಡೆವಂತೆ ಸೂಸುತ್ತಲಿರಲಿ ನಿನ್ನಿರವು ಮಂಗಳವ. ಆಶಿಸದೆ ಸಂಕಲ್ಪ ಯತ್ನಗಳ ನಿನಿತು ಮಂ ಸಾಜವಾಗಲಿ ಸೈಪು ಮಂಕುತಿಮ್ಮ. ನೋಡಿ, ನಾಸಿಕದೊಳು ನಮ್ಮ ಮೂಗಲ್ಲಿ ಉಚ್ಛ್ವಾಸ ನಿಶ್ವಾಸ ನಡೆಯುವಂತೆ ನಾವು ಉಸಿರಾಟವಾಡುವಂಥದ್ದು ಎಷ್ಟು ಸುಲಭವಾಗಿ ನಿರಾಯಾಸವಾಗಿ ನಡೀತಾ ಇದೆಯೋ, ಗಾಳಿಯನ್ನು ಒಳಗೆ ತಗೋತೇವೆ, ಗಾಳಿಯನ್ನು ಹೊರಗೆ ಬಿಡ್ತೇವೆ. ಉಚ್ಛ್ವಾಸ ಒಳಗೆ ತಗೋತೇವೆ, ನಿಶ್ವಾಸ ಹೊರಗೆ ಬಿಡ್ತೇವೆ. ಎಷ್ಟು ಸುಲಭದಲ್ಲಿ ಅನಾಯಾಸವಾಗಿ ಪ್ರಯತ್ನವಿಲ್ಲದೆ ನಡೆಯುತ್ತಾ ಇದೆಯೋ, ಅದೇ ರೀತಿ ನಾನು ಎಲ್ಲಿದ್ದೇನೋ ನನ್ನ ಹತ್ತಿರದವರಿಗೆ ಸೂಸುತ್ತಿರಲಿರಲಿ ನಿನ್ನಿರವು ಮಂಗಳವ. ನಾನು ಎಲ್ಲಿದ್ದೇನೋ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಹತ್ತಿರ ಇರೋರು ಪ್ರತಿಯೊಬ್ಬರೂ ಕೂಡ, ಅಪ್ಪ ಇವರು ಬರಿದ್ದಾರೆ, ಇಂಥವರು ಬರಿದ್ದಾರೆ, ಅಲ್ಲಿಗೆ ಹೋಗುವ, ಅವರ ಹತ್ರ ಹೋಗಿ ಬಂದ್ರೆ ಸ್ವಲ್ಪ ಶಾಂತಿ, ನೆಮ್ಮದಿ, ಆನಂದ, ಮನಸ್ಸಿಗೆ ಸಂತೋಷ ಸಿಗ್ತದೆ. ಅಂಥವರು ಇದ್ರೆ ಅವರ ಹತ್ರ ನಾವು ಹೋದ್ರೆ ನಮಗೂ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗ್ತದೆ ಅನ್ನುವ ರೀತಿಯಲ್ಲಿ ನಾವಿರ್ಬೇಕು. ಆಲೋಚನೆ ಮಾಡಿ, ನಮ್ಮ ಅಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿಯನ್ನು ಹೇಗೆ ಇಟ್ಕೋಬೇಕಂತೆ? ನಾಸಿಕದೊಳುಚ್ಛ್ವಾಸ ನಿಶ್ವಾಸ ನಡೆವಂತೆ ಸೂಸುತ್ತಿರಲಿ ನಿನ್ನಿರವು ಮಂಗಳವ. ಸೂಸುತ್ತ ಇರಲಿ ನಿನ್ನೆ ಇರವು ಮಂಗಳವ, ಸೂಸುತ್ತಿರಲಿ ಶಾಂತಿಯ ಸೂಸುತ್ತಿರಲಿ. ನಾವು ಎಲ್ಲಿದ್ದೇವೋ ಅಲ್ಲಿ ಮನಸ್ಸು ಶಾಂತವಾದ ರೀತಿಯಲ್ಲಿ ಇರುವುದಾದ್ರೆ, ಪರಮಹಂಸರು ಹೇಳ್ತಿದ್ರು, ಮಹರ್ಷಿ ರಮಣರು ಹೇಳ್ತಿದ್ರು, ಅದು ನಿಜವಾದ ಮಹಾತ್ಮನ ಲಕ್ಷಣ. ಯಾರ ಸಾನ್ನಿಧ್ಯಕ್ಕೆ ನಾವು ಹೋದರೆ, ಯಾರ ಹತ್ರ ನಾವು ಹೋದರೆ ನಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಸಂತೃಪ್ತಿ, ಸಂತೋಷ, ಉಲ್ಲಾಸ ಸಿಗುತ್ತದೋ ಅವರು ಮಹಾತ್ಮರು. ಸ್ವಾಮಿ, ನಾವು ಅದಕ್ಕಾಗಿ ನಮ್ಮ ಅಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿಯನ್ನು ಹೇಗಿಟ್ಕೊಳ್ಬೇಕು? ಯಾರಾದರೂ ಬರುವುದಾದ್ರೆ ನಮ್ಮ ಹತ್ರ ಬಂದ್ರೆ
ಇನ್ನೊಂದ್ಸಲ ನಮ್ಮ ಹತ್ರ ಬರಬೇಕು ಅಂತ ಅವರ ಮನಸ್ಸಿಗೆ ಅನ್ನಿಸ್ಬೇಕು. ಹೌದಲ್ಲ? ಅಯ್ಯೋ ಅವರ ಹತ್ರ ಹೋಗೋದೇ ಬೇಡ ಸ್ವಾಮಿ. ಯಾಕೆ? ಅಯ್ಯೋ ಅವರ ಹತ್ರ ನಮಗೆ ಸಾಕಷ್ಟು ಜೀವನದಲ್ಲಿ ಕಷ್ಟ ನಷ್ಟ ಪೆಟ್ಟು ತಾಪತ್ರಯ ಬೂಳು, ನಮ್ಮದೇ ಸಾಕಾಗೋದಕ್ಕೆ ಅಲ್ಲಿ ಹೋದ್ರೆ ಅವ್ರುಗಳು ಅಂತ ಅವ್ರದ್ದೆಲ್ಲ ನಮ್ಗೆ ಹೇಳ್ತಾರೆ ಸ್ವಾಮಿ, ಅಂತ ಕಡೆ ಹೋಗೋದೇ ಬೇಡ. ಆ ರೀತಿ ನಾವು ಬದುಕು ಪ್ರಯೋಜನ ಇಲ್ಲ ಸ್ವಾಮಿ, ಖಂಡಿತ ಪ್ರಯೋಜನ ಇಲ್ಲ. ಆಲೋಚನೆ ಮಾಡಿ. ಜೀವನದಲ್ಲಿ ಬದುಕ್ತೇವೋ ಸುತ್ತಲಿರಲು ನಿನ್ನಿರವು ಮಂಗಳವ. ನಮ್ಮ ಜೀವನದಲ್ಲಿ ನಾವು ಮುಂದೆ ನೋಡ್ತಾ ಹೋಗ್ತಾನೆ ಇರಬೇಕು. ಪೆಟ್ಟು ಬೀಳ್ತದೆ, ನಷ್ಟ ಆಗ್ತದೆ, ಕಷ್ಟಗಳು ಬರ್ತದೆ ಸ್ವಾಮಿ. ಹೊರ ಜಗತ್ತಲ್ಲಿ ಮೇರು ಪರ್ವತ ಕಿಹುದು 108 ಶಿಖರಗಳು, ದಾರಿ 100 ನಿಲ್ಲುವ ಕಡೆ 100. ಸಾರು ನೀಂ ಯಾತ್ರಿಕರಿಗೆಲ್ಲ ಕೆಳೆಯಾಗಿರುತ್ತೆ, ಮೇರು ಸಂಸ್ಕೃತಿಯ ಬಲ ಮಂಕುತಿಮ್ಮ. ಹೊರಟದಲ್ಲಿಗೆ ನಾವು ನಮ್ಮ ಜೀವನದಲ್ಲಿ ಒಂದು ನೆನಪಿರ್ಬೇಕು ಸ್ವಾಮಿ, ನಾವು ಶಾಂತಿಯನ್ನು ಹುಡುಕಿಕೊಂಡು ಹೋದವರಲ್ಲ, ನಾವು ಆನಂದವನ್ನು ಹುಡುಕಿಕೊಂಡು ಹೋಗುವವರಲ್ಲ. ಶಾಂತಿ ಆನಂದವನ್ನು ನಾವು ಹೃದಯದಲ್ಲಿ ಇಟ್ಟುಕೊಂಡು ಬದುಕುವರು. ಶಾಂತಿ ಅನ್ನುವಂಥದ್ದು ಹೃದಯದಲ್ಲಿರುವಂತಹ ಸ್ವರೂಪ, ಆನಂದ ಅನ್ನುವಂಥದ್ದು ನನ್ನ ಹೃದಯದ ನಿಜವಾದಂತಹ ಸ್ವರೂಪ. ಶಾಂತಿ ಆನಂದದಿಂದ ನಾನು ಬದುಕ್ತಾ ಇರ್ತೇನೆ, ಹತ್ರ ಬಂದವರಿಗೆ ಶಾಂತಿ ಆನಂದವನ್ನು ಕೊಡ್ತೇನೆ. ಆ ರೀತಿಯ ಜೀವನದ ಧ್ಯೇಯ ಅನ್ನುವಂಥ ರೀತಿಯಲ್ಲಿ ನಾವು ಬದುಕ್ತೇವೋ ಅಂದ್ರೆ ಹತ್ರ ಬರುವವರಿಗೆಲ್ರಿಗೂ ಸಾರು ನಿಮ್ ಯಾತ್ರಿಕರಿಗೆಲ್ಲ ಕೆಳೆಯಾಗಿರು. ಕೆಳೆ ಅಂದ್ರೇನು? ಸ್ನೇಹಿತ. ದಾರಿಯಲ್ಲಿ ಹೋಗುವಾಗ ಯಾರಿಗಾದ್ರೂ ಸುಸ್ತಾಗಿದೆ, ಯಾರಿಗೂ ಸ್ವಲ್ಪ ನಡೀಲಿಕ್ಕಾಗಿಲ್ಲ, ಹೋ ಬಾ ನಾನು ಸಹಾಯ ಮಾಡ್ತೇನೆ, ಪಾಪ ಅಳಬಾರ್ದು ನೋಡು. ಅವನ ಕಣ್ಣಲ್ಲಿ ಒಂದು ವೇಳೆ ನೀರು ಬರ್ತಾ ಇರುವುದಾದ್ರೂ ಅವನ ಕಣ್ಣಿನ ನೀರನ್ನು ಒರೆಸೋಣ. ಅವನ ದುಃಖದಲ್ಲಿ ನಾವು ಪಾಲಾಗೋಣ. ಅವನ ದುಃಖ ಅಳುವನ್ನು ಮೆಲ್ಲವನನ್ನು ಕಡಿಮೆ ಮಾಡಿಸಿ ಅವನನ್ನು ಸಂತೈಸಿಬಿಟ್ಟು ನಮ್ಮ ಜೊತೆಗೆ ಬಾ ಅಪ್ಪ. ಅಳುವಂಥದ್ದು ಜೀವನದ ಧರ್ಮ ಅಲ್ಲ. ನಗುನಗುತ್ತ ಬಾಳ್ತಿರಳು. ಪೆಟ್ಟುಗಳು ಬೀಳ್ತವೆ, ನಷ್ಟ ಆಗ್ತದೆ, ಅದಕ್ಕೆ ಹೆದರಬಾರ್ದು, ನಡಿ ಮುಂದೆ. ನೀವು ಋಷಿಕೇಶಕ್ಕೆ ಹೋದ್ರೆ, ನದಿ ದಾಟಿ ಆಚೆ ಕಡೆ ಹೋದ್ರೆ ಲಕ್ಷ್ಮಣ ಜೂಲಾದಲ್ಲಿ ಅಲ್ಲಿಂದ ಮುಂದೆ ವಿಮಲೇಶ್ವರ ಅಂತಿದೆ ಋಷಿಕೇಶದಲ್ಲಿ. ವಿಮಲೇಶ್ವರ ಅನ್ನುವಂಥದ್ದು 7,500 ಅಡಿ ಎತ್ತರದ್ದು. ಆ ವಿಮಲೇಶ್ವರ ಅನ್ನುವ ಜಾಗದಲ್ಲಿ ಎತ್ತರದಲ್ಲಿ 7,500 ಅಡಿ ಎತ್ತರದಲ್ಲಿ ಒಂದು ಶಿವನ ದೇವಸ್ಥಾನ ಇದೆ. ಆ ಜಾಗಕ್ಕೆ ಹೋದ್ರೆ ಎಲ್ಲಿ ನೋಡಿದರೂ ಕೂಡ 4 ಸುತ್ತಲೂ ಹಿಮಾಚ್ಛಾದಿತ ಶಿಖರಗಳು, ರಜತಾದ್ರಿಗಳು ಕಾಣ್ತವೆ. ಮನಮೋಹಕವಾದ ರಮಣೀಯ ಕಮನೀಯ ಸ್ವಾಮಿ, ಮನಸ್ಸಿಗೆ ಮನಕ್ಕೆ ತಂಪನ್ನು ಕೊಡುವಂತಹ ಸುಂದರ ದೃಶ್ಯಗಳು ಕಾಣ್ತವೆ. ಅದಕ್ಕಾಗಿ ಆ ಎತ್ತರವಾದ ಬೆಟ್ಟವನ್ನು ಹತ್ತಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಋಷಿಕೇಶ್ ಅನ್ನುವಂಥದ್ದು ಎಷ್ಟು? 1,000, 1,500 ಅಡಿ, 6,000 ಅಡಿ ಹತ್ತಬೇಕು. ಹತ್ತುವಾಗ ಸಾಧಾರಣ ಬೆಳಿಗ್ಗೆ 7 ಗಂಟೆಗೆ ಹೊರಟ್ರೆ ಮಧ್ಯಾಹ್ನ 2:30, 3 ಗಂಟೆ ಆಗ್ತದೆ. 5-6 ಗಂಟೆ ದಾರಿ ಇದೆ. ಮೇಲೆ ಹತ್ಕೊಂಡು ಹೋಗ್ಬೇಕು. ಅದು ಆರಂಭದಲ್ಲಿ ಎಲ್ರಿಗೂ ಉತ್ಸಾಹ ಇರುತ್ತೆ. ಎಲ್ಲರೂ ಜೈ ಜೈ ಶಿವ ಶಿವಿ ಶಿವ ಭೋಲೇನಾಥ್ ಮಹಾರಾಜ್ ಕಿ ಜೈ, ಓಂ ನಮಃ ಶಿವಾಯ, ಓಂ ಎಲ್ಲ ಹೊರಡ್ತಾರೆ ಸ್ವಾಮಿ. ಆರಂಭದಲ್ಲಿ ಎಷ್ಟೊತ್ತು? ಮೊದಲೊಂದು 1:30 ಗಂಟೆ, 8:30, 9 ಆಗುವಾಗ ಕೈಕಾಲೆಲ್ಲ ಮಾತಾಡ್ತದೆ, ಎಲ್ಲ ಸುಸ್ತಾಗ್ತಾರೆ. ಆವಾಗ ಸ್ವಲ್ಪ ಕೂತ್ಕೊಳ್ಳೋದು, ಆವಾಗ ಅವರನ್ನು ನೋಡೋದು, ಇವರನ್ನು ನೋಡೋದು, ಅಲ್ಲಿ ಸ್ವಲ್ಪ ನೀರು ಯಾರಾದರೂ ಕೊಡ್ತಾರೋ ಅಂತ ಕಾಯೋದು, ದಾರಿಯಲ್ಲಿ ತಿನ್ಲಿಕ್ಕೆ ಏನಾದ್ರು ಸಿಗುತ್ತೋ? ಏನು ಸಿಗಲ್ಲ. ಅಂತ ಸಂದರ್ಭದಲ್ಲಿ ಸ್ವಾಮಿ ನಿಜವಾಗಿ ಹೇಳ್ತೇನೆ, ಪಕ್ಕದಲ್ಲಿ ಎಲ್ಲೋ ಮರದಲ್ಲೊಂದು ಬೋರ್ಡ್ ಇದೆ. ಅರೇ ಥೋಡಿಸಿ ಹೇ, ಅರೇ ಇದ್ರಿ ಹಾಗೆಯಾ? ಅಲ್ಲ ಇಲ್ಲೇ ಬಂತು ವಿಮಲೇಶ್ವರಿನ ಸ್ವಲ್ಪ ದೂರ ಇರೋದು. ಹೊರಡಿ ಯಾತ್ರೆಗಾಗಿ ಹೊರಟಿದ್ದೀರಾ? ಸಾಕು ಅಷ್ಟು ವಿಶ್ರಮಿಸಿ ಸಾಕು. ಎದ್ದೇಳಿ ಸ್ವಲ್ಪ ಹೊತ್ತು ಜೈ ಬೋಲೋ ಶಂಕರ್, ಜೈ ಬೋಲೋ ಶಂಕರ್. ಆ ಬೋರ್ಡ್ಗಳು ನೋಡುವಾಗ ಸ್ವಾಮಿ ನಂಗೆ ಇಷ್ಟು ಖುಷಿ ಆಗುತ್ತೆ. ಹೇಳ್ರು ಹತ್ರ ಬಂತಂತೆ, ಹೇಳ್ರು ನಡೀರು. ಎಲ್ಲರನ್ನು ಎಬ್ಬಿಸಿ ಮತ್ತೆ 1 ಗಂಟೆ ನಡೆಯುವಾಗ ಸ್ವಾಮಿ ಮತ್ತೆ ಇನ್ನೂ ದೂರ ಇದೆ. ಆವಾಗ ಎಲ್ಲರೂ ಮತ್ತೆ ಕೂತ್ಕೋತಾರೆ, ಮತ್ತೆ ಸ್ವಲ್ಪ ನೀರು ಕುಡಿಯೋದು, ಮತ್ತೆ ಸ್ವಲ್ಪ ಏನೋ ತಂದ ತಿಂಡಿಯನ್ನೆಲ್ಲ ತಿನ್ನೋದು. ಆವಾಗ ಸ್ವಲ್ಪ ದೂರ ಹೋಗುವಾಗ ಇನ್ನೊಂದು ಮರದಲ್ಲಿ ಇನ್ನೊಂದು ಬೋರ್ಡ್ ಇದೆ. ಅರೇ ಯಾತ್ರಾನೇ ಹಾಗೆ, ಅರೆ ತೋಡಿಸಿ ಹೇ, ಅವ್ರು ತೋಡಿಸಿ. ಅರೆ ಯಾತ್ರೆಗೆ ಹೊರಟಿದ್ದೀರಾ? ಆ ಥರ ಎಲ್ಲ ಕೂತ್ಕೋಬಾರ್ದು, ಇನ್ನು ಸ್ವಲ್ಪ ಇರೋದು. ಶಿವ ಕಾಯ್ತಾ ಇದ್ದಾನೆ, ವಿಮಲೇಶ್ವರ ಇನ್ನು ಏನು ಸ್ವಲ್ಪ ಇರೋದು, ನಡಿ ಮುಂದೆ. ಆ ಬೋರ್ಡ್ ನೋಡುವಾಗ ಮತ್ತೆ ಖುಷಿ ಆಗುತ್ತೆ ಸ್ವಾಮಿ. ನಡಿ ಮುಂದೆ. ಏನ್ ನಡಿ ಮುಂದೆ? ನಾಡ್ದು 11, 12 ಆಗುವಾಗಲೂ ಎಲ್ಲಿ ಸ್ವಾಮಿ ಇನ್ನೂ ಇದೆ. ಆದರೆ ನಮಗೆ ಸಂತೋಷ ಆಗುವುದೇನೆಂದ್ರೆ ಒಂದು ಕಡೆ ಕೂಡ ಬೋರ್ಡ್ ಅನ್ನುವಂಥದ್ದು ಅಯ್ಯೋ ಯಾತಕ್ಕಾಗಿ ಆದ್ರೂ ಬಂದಿಯೋ ಮಾರೆ, ಇನ್ನು ಸಿಕ್ಕಾಬಿಟ್ಟು ದೂರ ಇದೆ, ನಡೆಯೋ ಹಿಂದೆ ಹೋಗೋ ಮರೆ ಇಲ್ಲ. ಪ್ರತಿಯೊಂದು ಬೋರ್ಡ್ ಕೂಡ ನಮ್ಮನ್ನ ಉತ್ಸಾಹವನ್ನು ಕೊಟ್ಟು ಪ್ರೋತ್ಸಾಹವನ್ನು ಕೊಟ್ಟು ಹುರಿದುಂಬಿಸುವಂತಹ ಬೋರ್ಡ್ಗಳು ಸ್ವಾಮಿ ಪ್ರತಿಯೊಂದು ಕಡೆಯೂ. ಅದರ ಅರ್ಥ ಏನು ಹೇಳಿ? ನಮ್ಮ ಹಿರಿಯರ ಉದ್ದೇಶ ಏನು? ಹೊರಟಿದ್ಯಾ ಜೀವನದ ಯಾತ್ರೆಯಲ್ಲಿ, ನಡಿ ಮುಂದೆ. ಸಾರು ನೀನು ಯಾತ್ರಿಕರಿಗೆಲ್ಲ ಕೆಳೆಯಾಗಿರುತ್ತೆ.
ಮೇರು ಸಂಸ್ಕೃತಿಯ ಬಲ. ನೆನಪಿರ್ಬೇಕದು, ಹೊರಟದ್ದು ವಿಮಲೇಶ್ವರಕ್ಕೆ, ಆ ಗುರಿ ಸೇರುವ ತನಕ ಉತ್ತಿಷ್ಠತ ಜಾಗ್ರತ ವರಾನ್ ಪ್ರಾಪ್ಯ ನಿಬೋಧತ ಅಲ್ಲ, ಏಳು ಎದ್ದೇಳು ಗುರಿ ಸೇರುವ ತನಕ ವಿಶ್ರಮಿಸದಿರು. ನಮ್ಮ ಧ್ಯೇಯ ಅನ್ನುವಂಥದ್ದೇನು, ಎಲ್ಲೋ ಹೋದ ನಂತರ ನನಗೆ ಸುಖ ಸಿಕ್ಕುವಂಥದ್ದಲ್ಲ, ಯಾವತ್ತೋ ಒಂದು ದಿವಸ ಸುಖ ಶಾಂತಿ ಅನ್ನುವಂಥದ್ದು ಬರುವಂಥದ್ದಲ್ಲ, ಜೀವನದಲ್ಲಿ ಸುಖ ಶಾಂತಿ ಯಾವತ್ತೋ ಒಂದು ದಿವಸ ನನಗೆ ಯಾರೋ ಕೊಡುವಂಥದ್ದಲ್ಲ. ಆನಂದ ಶಾಂತಿ ನಾನೇ, ಆನಂದದಿಂದ ನಗುತ್ತಾ ಬಾಳ್ತೇನೆ. ಮಾತ್ರ ಅಲ್ಲ, ಹತ್ತಿರ ಬಂದವರನ್ನು ನಗಿಸ್ತಾ ನಗಿಸ್ತಾ ಆನಂದದಿಂದ ಅವರು ನಗುವ ಹಾಗೆ ಬಾಳುವ ಹಾಗೆ ಅವರ ಆ ನೋವು ಬೇನೆಗಳನ್ನು ನಾನು ಒರೆಸ್ತೇನೆ. ಅವರ ಕಣ್ಣಲ್ಲಿ ಮಿನುಗುವ ಹಾಗೆ, ಮಿನುಗುವ ಹಾಗೆ ನಾನು ಮಾಡ್ತೇನೆ. ಇದು ಬೇಕು ಸ್ವಾಮಿ ನಮ್ಮ ಜೀವನದಲ್ಲಿ ಧ್ಯೇಯ. ಕ್ಷಣದಿಂದ ಅನುಕ್ಷಣಕ್ಕೆ, ದಿನದಿಂದ ಅನುದಿನಕ್ಕೆ, ಅನಿತ ನಿತರೊಳಗೆ ಬಾಳುವ ಆಯುವನ್ನು ಕಳೆಯುವ ಶುನಕೋಪದೇಶ. ಇದಕ್ಕಂತವೇ ಶೌನಕ ಮಹರ್ಷಿಗಳು ನಮಗೆ ತೋರಿಸಿರುವಂತಹ ದಾರಿ. ಅದರಿಂದ ಆ ಶೌನಕ ಮಹರ್ಷಿಗಳು ಪ್ರತಿಯೊಂದು ಕ್ಷಣವೂ ಕೂಡ ಮಗು ನಗುತ್ತಾ ಬಾಳ್ತೆರಳು. ಅಂತಃಕರಣ ಅನ್ನುವಂತಹ ಮನಸ್ಸಲ್ಲಿ ನಾನು ಬದುಕ್ತಾ ಇರುವುದು ಈ ಒಂದು ಧ್ಯೇಯಕ್ಕೆ, ಎಲ್ಲರನ್ನೂ ನಗಿಸುವುದಕ್ಕಾಗಿ, ನಾನು ನಗುತ್ತಾ ಇರುವುದಕ್ಕಾಗಿ. ಮನಸ್ಸು ಬುದ್ಧಿ ಅನ್ನುವಂಥದ್ರಲ್ಲೇ ಆನಂದ ಶಾಂತಿ ಇದೆ. ಶಾಂತಿಯಿಂದ ಆನಂದದಿಂದ ಬದುಕ್ತೇನೆ. ಆ ಶಾಂತಿ ಆನಂದ ಎಲ್ಲರಲ್ಲೂ ಇದೆ ಅನ್ನುವ ರೀತಿಯಲ್ಲಿ ತೋರಿಸಿಬಿಟ್ಟು ಅವರೂ ನಗುವ ಹಾಗೆ ಬಾಳ್ತೇನೆ ಅನ್ನುವ ರೀತಿಯಲ್ಲಿ ಆ ಉಚ್ಚ ಧ್ಯೇಯವನ್ನು ಇಟ್ಕೊಂಡು ನಾವು ಬದುಕ್ತೇವೋ, ಹೊರ ಜಗತ್ತಲ್ಲಿ ಆನಂದದಿಂದ ಶಾಂತಿಯಿಂದ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಬದುಕಲಿಕ್ಕೆ ಸಾಧ್ಯ ಇದೆ. ಮುಳ್ತುಂಬಿಹವು ಜಗದ ದಾರಿಗಳ ದೆತ್ತಲು ಕಾಲ್ತಳಕೆ ಜ್ಞಾನದೆಲೆ ಹಸುರಸವರು. ಮುಳ್ತಲೆಯ ಬಾಗಿಪುದು ನೆಲ ಹುಲ್ಲು ಹೊದೆಯುವುದು ಬಾಳ್ತನದ ತಂತ್ರವಿದು ಮಂಕುತಿಮ್ಮ. ಮುಳ್ತುಂಬಿಹವು ಜಗದ ದಾರಿಗಳ ದೆತ್ತಲು ಕಾಲ್ತಳಕೆ ಜ್ಞಾನದ ಎಲೆ ಹಸುರಸವರು. ಜಗತ್ತಿನ ಜೀವನದಲ್ಲಿ ಪುಷ್ಪದ ಹಾಸಿಗೆ ಅಲ್ಲ, ಎಲ್ಲರೂ ತಿಳ್ಕೊಂಡಿರುವುದು ಸುಂದರವಾದಂತಹ ಹೂವಿನ ಹಾಸಿಗೆ ನಮ್ಮ ಜೀವನ ಅನ್ನುವಂಥ ರೀತಿಯಲ್ಲಿ ಇಲ್ಲ ಇಲ್ಲ ಇಲ್ಲ. ಮುಳ್ತುಂಬಿಹವು ಜಗದ ದಾರಿಗಳದೆತ್ತಲು. ಜೀವನದ ದಾರಿ ಬಹು ಕಡವಾದ್ದು. ಏರು ತಗ್ಗು ಹಳ್ಳ ದಿನ್ನೆ ದಾರಿಗಳದೆತ್ತಲು ಮುಳ್ತುಂಬಿಹವು. ಏನ್ ಮಾಡೋದು? ದಾರಿ ಪೂರ್ತಿ ಹಾಸಿಗೆ ಹೊದೆಯಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಹೇಳುವ ರೀತಿ ನೋಡಿ, ಜೀವನದ ದಾರಿ ಅನ್ನುವಂಥದ್ರಲ್ಲಿ ಎಲ್ಲ ಕಡೆಯೂ ಕಲ್ಲು ಮುಳ್ಳು, ಹಳ್ಳ ದಿನ್ನೆ, ದ್ವಂದ್ವ, ತಾಪತ್ರಯಗಳು ಎಲ್ರಿಗಿದ್ದದ್ದೇ. ನಾನೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಕಾಲ್ತಳಕ ನೀನು ಜ್ಞಾನದ ಎಲೆ ಹಸುರಸವರು. ಜ್ಞಾನದ ಎಲೆಗಳನ್ನ ತಂದು ಚಂದದಲ್ಲಿ ಒಳ್ಳೆ ರೀತಿಯಲ್ಲಿ ಅದನ್ನ ರುಬ್ಬಿ ಒಂದು ಚಂದದ ಮೆತ್ತನೆಯ ಒಂದು ನಮ್ಗೆ ಬೇಕಾದಂತ ಔಷಧಿಯನ್ನು ನಾನು ಮಾಡಿಕೊಂಡ್ರೆ ಅದನ್ನು ಪಾದಕ್ಕೆ ಹಚ್ಚಬೇಕಂತೆ. ಕಾಲ್ತಳಕ್ಕೆ ನೀನು ಜ್ಞಾನದ ಎಲೆ ಹಸುರಸವರು ಅಂದ್ರೇನು? ನನ್ನ ಪಾದಗಳೇನಿದೆ ಅದು ಕಲ್ಲು ಮುಳ್ಳು ಹಳ್ಳ ದಿನ್ನೆ ಎಲ್ಲಿ ನಡೆದರೂ ಕೂಡ ನನ್ನ ಕಾಲಿಗೆ ಏನಾಗಬಾರದು. ಅದರ ಅರ್ಥ ಪ್ರಪಂಚವನ್ನು ಉದ್ಧರಿಸಬೇಕು, ಪ್ರಪಂಚವನ್ನು ಬದಲಾಯಿಸಬೇಕು, ಅದು ನನ್ನಿಂದ ಸಾಧ್ಯ ಇಲ್ಲ. ನನ್ನಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿ ಏನಿದೆ ಅದನ್ನು ನಗುವ ಹಾಗೆ ಪ್ರಶಾಂತತೆಯಿಂದ ನೆಮ್ಮದಿಯಿಂದ ಇಟ್ಟುಕೊಂಡು ಬರುವ ಏರು ತಗ್ಗು ಸುಖ ದುಃಖ ಲಾಭ ನಷ್ಟ ಎಲ್ಲಗಳ ಮಧ್ಯೆ ಮುಳ್ಳು ತಲೆಯ ಬಾಗಿಪುದು ನೆಲ ಹುಲ್ಲು ಹೊದೆಯುವುದು ಬಾಳ್ತನದ ತಂತ್ರವಿದು. ಎಂತ ಸೊಗಸಾದಂತ ಒಂದು ದೃಷ್ಟಾಂತ ನೋಡಿ. ಮುಳ್ಳನ್ನುವಂಥದ್ದು ಜೀವನದಲ್ಲಿ ಬರುವಂತಹ ಸುಖ ದುಃಖಗಳನ್ನುವಂಥವು ತಲೆಯ ಬಾಗಿಪುದು ಅಷ್ಟು ಭಾರವಾಗಿ ನಮ್ಮ ತಲೆ ಮೇಲೆ ಬೀಳ್ತದೆ. ಆದರೆ ನೆಲ ಹುಲ್ಲು ಹೊದೆಯುವುದು, ನನ್ನ ಕಾಲ್ ತಳಕ್ಕೆ ನಾನು ಹಚ್ಚನೆಯ ಹಸುರಿನ ಅದೇನೊಂದು ಔಷಧಿಯನ್ನು ನಾನು ಸವರ್ತೇನೆ, ಅದು ನನ್ನನ್ನು ಕಾಪಾಡ್ತದೆ. ಅದರ ಅರ್ಥ ಜೀವನದಲ್ಲಿ ಬರುವ ಏರು ತಗ್ಗು ಸುಖ ದುಃಖ ಲಾಭ ನಷ್ಟ ಕಷ್ಟ ಪರಂಪರೆಗಳು ಇವೆಲ್ಲವುಗಳಿಗೆ ನಾನು ಹೆದರುವಂಥದ್ದು ಇದು ನನ್ನ ನಿಜವಾದಂತಹ ಜೀವನದ ಸಾಧನೆ ಅಲ್ಲ. ಕಷ್ಟಗಳು ಬರಬಾರದು ಅನ್ನುವ ರೀತಿಯಲ್ಲಿ ಕಾಯುವಂಥದ್ದು ಜೀವನದ ಲಕ್ಷಣ ಅಲ್ಲ. ಆ ಮನಸ್ಸು ಬುದ್ಧಿಗೆ ಜ್ಞಾನದ ಎಲೆ ಸವರು, ಆ ಎಲೆಯ ಔಷಧಿ ಅಂದ್ರೇನು? ಜ್ಞಾನೇನ ಇವತ್ತು ಕೈವಲ್ಯಂ, ಜ್ಞಾನೇನ
ಜ್ಞಾನ ಪ್ಲವೇನ ಸಂತರಿಷ್ಯಸಿ. ಹೊರಗಿನ ಪ್ರಪಂಚದಲ್ಲಿ ಎಲ್ಲಾ ಕಷ್ಟ ನಷ್ಟಗಳ ಈ ಸಂಸಾರದಂತ ನದಿಯನ್ನ ಜ್ಞಾನದ ಹಡಗಲ್ಲಿ ನೀನು ಕೂತ್ರೆ ಆನಂದವಾಗಿ ದಾಟ್ತೀಯ. ಅದರಿಂದ ಬಾಳ್ತನದ ತಂತ್ರವಿದು. ಹಿಂದಿನ ಋಷಿಗಳು ಬಾಳಿದಂತಹ ರೀತಿ ಹೀಗೆ. ಅವರ ಜೀವನದಲ್ಲೂ ಏರು ತಗ್ಗುಗಳಿದ್ದು, ಅವರ ಜೀವನದಲ್ಲೂ ಕಷ್ಟ ಪರಂಪರೆಗಳು ಬಂದಿದ್ದು. ಇಲ್ಲಿ ಕೇಳಿ, ಮಳೆಯ ಹೊಡೆತಕ್ಕೆ ಸಿಕ್ಕಿ ಹಳೆಯ ಮನೆ ಬೀಳುವುದೇನ್, ಇಳೆಗೆ ಬೇಸರ ತರುವ ದಿನ ದಿನದ ಮಾತು, ಅಳೆದ ಮನೆಯನ್ನು ಮತ್ತೆ ನಿಲ್ಲಿಸಿ ಕಟ್ಟಿಸಿ ಬೆಳಕ ಗಳಿಸಬೋ ಯತ್ನಿಸಲೇ ಮಂಕುತಿಮ್ಮ. ಮಳೆಯ ಹೊಡೆತಕ್ಕೆ ಸಿಕ್ಕಿ ಹಳೆಯ ಮನೆ ಬೀಳುವುದೇನ್, ಇಳೆಗೆ ಬೇಸರ ತರುವ ದಿನ ದಿನದ ಮಾತು. ಮಳೆಗಾಲದಲ್ಲಿ ಧಾರಾಕಾರವಾಗಿ ದಿನಗಟ್ಟಲೆ ಮಳೆ ಸುರಿಯುವಾಗ ಅಲ್ಲೊಂದು ಬಿಲ್ಡಿಂಗ್ ಬಿತ್ತು, ಇಲ್ಲೊಂದು ಕಟ್ಟಡ ಬಿತ್ತು, ಇಲ್ಲಿಷ್ಟು ಜನ ಸತ್ರು. ಸ್ವಾಮಿ, ಮಳೆಯ ಹೊಡೆತಕ್ಕೆ ಸಿಕ್ಕಿ ಹಳೆಯ ಮನೆ ಬೀಳುವುದು ಏನು ಇಳೆಗೆ ಬೇಸರ ತರುವ ದಿನ ದಿನದ ಮಾತು. ದಿನ ಪ್ರತಿ ನಾವು ಪೇಪರಲ್ಲಿ ಓದ್ತಾನೆ ಇರ್ತೇವೆ. ಕಾಬಟ್ಟು ಮಳೆ ಬರುವಾಗ ಹಳೆ ಮನೆಗಳನ್ನು ಅಂತವೂ ಕೊಚ್ಚಿಕೊಂಡು ಹೋಗ್ತವೆ ಸ್ವಾಮಿ, ಬೀಳ್ತವೆ. ಹೌದಲ್ಲ ಹೇಳಿ? ಅದು ಮುಖ್ಯ ಅಲ್ಲ, ಅದೆಲ್ಲ ನಮ್ಗೆ ಬೇಕಾಗಿರುವಂತಹದ್ದು. ಅಳಿದ ಮನೆಯನ್ನು ಮತ್ತೆ ನಿಲ್ಲಿಸಿ ಕಟ್ಟಿಸಿ ಬೆಳಕ ಗಳಿಸಬಹುದು ಯತ್ನಿಸಲೇ ಮನೆ ಬಿತ್ತೋ. ಹೌದು, ಮತ್ತೆ ಕಟ್ಟು, ಮತ್ತೆ ಫೌಂಡೇಶನ್ ಅನ್ನುವಂತಹ ರೀತಿಯಲ್ಲಿ ತೆಗಿ. 2.5 ಅಡಿ ಆಳದಿಂದ ಗಟ್ಟಿಯಾದಂತಹ ಚಪ್ಪಡಿ ಕಲ್ಲಿನ ಫೌಂಡೇಶನ್ ಹಾಕು. ಅದರ ನಂತರ ಒಳ್ಳೆ ರೀತಿಯಲ್ಲಿ ಗೋಡೆ ಎಬ್ಸು, ಇಲ್ಲ ಕಾಲಮ್ ಎಬ್ಸು, ಮತ್ತೆ ಬೀಮ್ಸ್ ಹಾಕು, ಮತ್ತೆ ಗೋಡೆ ಕಟ್ಟು, ಮನೆ ನಿಲ್ಲಿಸು. ಅದರ ಅರ್ಥ, ಹೊರ ಪ್ರಪಂಚದಲ್ಲಿ ನನಗೆ ಕಷ್ಟಗಳು ಬರ್ತವೆ, ನನಗೆ ನಷ್ಟಗಳಾಗ್ತವೆ, ನಮ್ಮ ಮನೆಯಲ್ಲಿ ಯಾರೋ ಸತ್ರು ಸ್ವಾಮಿ, ಏನೋ ವಿಚಿತ್ರ ರೀತಿಯ ಪೆಟ್ಟು ಜೀವನದಲ್ಲಿ ಬಿತ್ತು ಸ್ವಾಮಿ. ಇದು ದಿನ ದಿನದ ಮಾತು, ಇದು ಇದ್ದದ್ದೇ. ನಮ್ಗೆ ಏನು ಬೇಕಾದ್ದು? ಕುಸಿದು ಬೀಳಲಿ ಧರಣಿ, ಕಳಚಿ ಬೀಳಲಿ ಗಗನ, ನಶಿಸಲಿ ನಿನ್ನೆಲ್ಲವೂ ಏನಾದೊಡೇನು, ಬಸವಳೆಯದಿರು ಜೀವ ವಸಿಸು ಶಿವ ಸತ್ವದಲ್ಲಿ, ಕುಶಲವೆದೆ ಗಟ್ಟಿಗಿರೇ ಮಂಕುತಿಮ್ಮ. ಇದು ಬೇಕಾಗಿರುವುದು. ಕುಶಲ, ಸಂತೋಷ, ಎದೆ ಗಟ್ಟಿ ಇರೆ, ಮನಸ್ಸು ಪ್ರಶಾಂತವಾಗಿರುವುದಾದ್ರೆ ಅದು ಬೇಕಾಗಿರುವುದು ನಮಗೆ. ಕುಸಿದು ಬೀಳಲಿ ಧರಣಿ, ಕಳಚಿ ಬೀಳಲಿ ಗಗನ, ನಶಿಸಲಿ ನಿನ್ನ ಎಲ್ಲ ಆಶೆಗಳು. ನಮ್ಮ ಮನಸ್ಸಲ್ಲಿ ಏನೇನಾಗಬೇಕನ್ನುವಂಥದ್ದು ಏನೇ ಇತ್ತು, ಆಶೆ ಆಕಾಂಕ್ಷೆಗಳು ಪೂರೈಸಬೇಕಾದ್ದು, ಬಯಸಿದಂತು ಆಗಲಿಲ್ಲ, ಏನಾದೊಡೇನು, ಏನಾಯ್ತಂತೆ. ಬಸವಳಿಯದಿರು, ಅಳ್ತಾ ಕೂತ್ಕೋಬೇಡ. ಜೀವ ತಮ್ಮ, ವಸಿಸು ಶಿವಸತ್ವದಲ್ಲಿ. ಹೃದಯವನ್ನು ಬೆಳಗುತ್ತಾ ಇರುವ ಶಿವಸತ್ವ, ಶಿವನ ಲೀಲಾರಂಗ, ಅದು ಏನು ಹೊರ ಪ್ರಪಂಚ ಅನ್ನುವಂಥದ್ದಿದೆ. ಆನಂದವಾದ ರೀತಿಯಲ್ಲಿ ಆ ಪ್ರಶಾಂತತೆಯಲ್ಲಿ ವಸಿಸು, ವಾಸಿಸು. ಬಸವಳಿಯದಿರು ಜೀವ ವಸಿಸು ಶಿವ ಸತ್ವದಲ್ಲಿ. ಹೊರ ಜಗತ್ತನ್ನುವಂಥದ್ರಲ್ಲಿ ಪೆಟ್ಟು ಬೀಳದೆ ಇರುವಂಥದ್ದು ವಿಶೇಷ ಅಲ್ಲ. ಹೊರ ಜಗತ್ತಲ್ಲಿ ನಾನಾ ರೀತಿಯ ಪೆಟ್ಟುಗಳು ಬಿದ್ದಾಗಲೂ ಕೂಡ ಮತ್ತೆ 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 ಅದನ್ನು ಸರಿಪಡಿಸಿಕೊಂಡು ಆ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಂಡು ಹೋಗುವಂಥದ್ದಿದೆ ನೋಡಿ. ಇದಕ್ಕನ್ನೋದು ಜೀವನ. ಮಲವಿರದ ಮೈಯಿರದು, ಕೊಳೆಯಿರದ ಮನವಿರದು, ಗಳಿಗೆ ಗಳಿಗೆ ಬೆವರೆ ಬಾಳ್ವಿಕೆಯ ಕುರುಹು, ಕೊಳೆವುದಚ್ಚರಿಯಲ್ಲ ಕೊಳೆಯದಿಹುದಚ್ಚರಿಯೋ, ಜಳಕವಾಗಿಸು ಬಾಳ್ಗೆ ಮಂಕುತಿಮ್ಮ. ಮಲವಿರದ ಮೈಯಿರದು, ಕೊಳೆಯಿರದ ಮನವಿರದು, ಗಳಿಗೆ ಗಳಿಗೆಯ ಬೆವರೆ ಬಾಳ್ವಿಕೆಯ ಕುರುಹು. ಶರೀರ ಅನ್ನುವಂಥದ್ದು ಬೇವರ್ತಾನೆ ಇರ್ತದೆ ಸ್ವಾಮಿ. ಶರೀರದಲ್ಲಿ ಬೆವರನ್ನುವಂಥದ್ದು ಹೇಗೆ ಸಹಜವೋ ಸ್ವಾಭಾವಿಕವೋ, ಕೊಳೆಯಿರದ ಮನವಿರದು, ಅಂತಃಕರಣದಲ್ಲಿ ರಾಗ ದ್ವೇಷ ಕೊಳೆ ಅಶಾಂತಿ ದುಃಖ ತಳಮಳ ತಲ್ಲಣ ಇದು ಮನಸ್ಸಿನ ಸಹಜ ಲಕ್ಷಣ. ಗಳಿಗೆ ಗಳಿಗೆಯ ಬೆವರತಾ ಇದ್ದೇವೆ ಅಂತಂದ್ರೆ ಬಾಳ್ವಿಕೆಯ ಕುರುಹು, ನಾವು ಜೀವಂತವಾಗಿದ್ದೇವೆ ಅಂತ ಸತ್ಯ. ಏನ್ ಮಾಡುದು? ಕೊಳೆಯುವುದಚ್ಚರಿಯಲ್ಲ, ನನಗೆ ಬೆವರ್ತಾ ಇದೆ ಅಂತ ಹೇಳುವುದು ಅದು ವಿಶೇಷ ಏನಲ್ಲ. ಕೊಳೆಯದಿಹುದಚ್ಚರಿಯೋ, ಒಂದು ವೇಳೆ ನಿಮಗೆ ಬೆವರ್ಲಿಲ್ಲ, ಒಂದು ವೇಳೆ ನಿಮ್ಮ ಮನಸ್ಸು ಚಂಚಲವಾಗ್ಲಿಲ್ಲ, ಮನಸ್ಸಿಗೆ ದುಃಖ ಪೆಟ್ಟುಗಳು ಬೀಳಲಿಲ್ಲ, ಅದು ವಿಶೇಷ. ಅದರ ಅರ್ಥ ಏನು? ಪೆಟ್ಟುಗಳು ಬೀಳುವುದು ಸಹಜ, ಬೆವರುವಂಥದ್ದು ಸಹಜ, ನಾನಾ ತರದ ಏರು ತಗ್ಗುಗಳು ಬರುವಂಥದ್ದು ಸಹಜ. ಅಂತ ಸಂದರ್ಭದಲ್ಲಿ ಜಳಕವಾಗಿಸು ಬಾಳ್ಗೆ, ಆ ಮನಸ್ಸಿಗೆ ಸ್ನಾನ ಮಾಡಿಸು. ಮನಸ್ಸಿಗೆ ಸ್ನಾನ ಅಂತಂದ್ರೆ ಹೇಗೆ ಸ್ವಾಮಿ? ಅಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿಗೆ ಸ್ನಾನವಾಗಿಸುವುದು ಅಂತಂದ್ರೆ ಅದಕ್ಕನ್ನೋದು ಜ್ಞಾನದ ಎಲೆ ಹಸುರ ಸವರು, ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ. ಯಾವ ಜ್ಞಾನ ಹೇಳಿ? ಶಿವಸತ್ವದಲ್ಲಿ ವಸಿಸು. ನಾನು ಚಿದಾನಂದ ರೂಪ ಶಿವೋಹಂ. ಹೃದಯವನ್ನು ಬೆಳಗುತ್ತಾ ಇರುವ ಶುದ್ಧ ವಸ್ತು ನಾನು, ಆನಂದ ಸ್ವರೂಪ ನಾನು, ಶಾಂತಿಯ ಧಾಮ ನಾನು.
ಆ ಮನಸ್ಸನ್ನು ಕುಣಿಸಿ, ಮನಸ್ಸನ್ನು ಕೆರಳಿಸಿ, ಮನಸ್ಸನ್ನು ತಲ್ಲಣಿಸಿಕೊಂಡು ಗೊಳೋ ಎನ್ನುವ ರೀತಿಯಲ್ಲಿ ಅಳುತ್ತಾ ಇರುವಂಥದ್ದು ಅದು ನನ್ನ ಸ್ವಧರ್ಮವಲ್ಲ, ಅದು ಬಾಳಲ್ಲ. ನೋಡಿ, ಕಡು ಹೇಡಿ ಯಾರಯ್ಯ ಬಡತನಕ್ಕೆ ಹೆದರುವನು, ಎಡರುಗಳನ್ನು ಎದುರಿಸಲಿಕ್ಕೆ ಎದೆಯಿಲ್ಲದವನು, ನಡುಗುವನು ಸತ್ಯದ ಉಲಿಯನು ಕೇಳಿ ಜಗದೊಳಗೆ, ನಡೆಸನವ ಜೀವನವ ಮಂಕುತಿಮ್ಮ. ಕಡು ಹೇಡಿ ಯಾರಯ್ಯ, ಆಲೋಚನೆ ಮಾಡಿ, ಯಾರಪ್ಪ ಕಡು ಹೇಡಿ? ಹೊರ ಜಗತ್ತಲ್ಲಿ ವಿಚಿತ್ರವಾದ ರೀತಿಯಲ್ಲಿ ಬರುವಂತ ಏರು ತಗ್ಗುಗಳಿಗೆ ಹೆದರಿ ಅಳುತ್ತಾ ಇರುವವನು ಯಾರಯ್ಯವನು? ಯಾರು ಹೇಳಿ? ಬಡತನಕ್ಕೆ ಹೆದರುವನು, ಅಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿಯಲ್ಲಿ ಸರಿಯಾದ ಜ್ಞಾನ ಇಲ್ಲವೋ, ಎಡರುಗಳನ್ನೆದುರಿಸಲು ಎದೆಯಿಲ್ಲದವನು. ನಾವು ದಿನಾ ಪ್ರಪಂಚಕ್ಕೆ ಅದಕ್ಕೇನು ಹೇಳೋದು, ಪ್ರಪಂಚದ ಏರು ತಗ್ಗುಗಳಿಗೆ ನಾವು ತಲ್ಲಣಗೊಳ್ತೇವೆ. ನಮ್ಮ ಪ್ರಾರ್ಥನೆ ಏನು ಗೊತ್ತೋ, ಜೀವನದಲ್ಲಿ ಕಷ್ಟಗಳು ಬರಬಾರದು, ಜೀವನದಲ್ಲಿ ಪೆಟ್ಟು ಬೀಳಬಾರದು, ಹೇ ಕೃಷ್ಣ ನನ್ನನ್ನು ಕಾಪಾಡು, ಯಾವ ಕಷ್ಟಗಳು ಬಾರದ ಹಾಗೆ ನೋಡ್ಕೋ. ಅದರ ಬದಲು ಕಷ್ಟಗಳು ಬರಲಿ, ಪೆಟ್ಟುಗಳು ಬೀಳಿ, ನಾನಾ ತರದ ಏರು ತಗ್ಗುಗಳನ್ನು ಎದುರಿಸುವುದಕ್ಕೂ ಅಂತಃಕರಣ ಅನ್ನುವಂತಹ ಮನಸ್ಸನ್ನ ಧೈರ್ಯದಲ್ಲಿ ಪ್ರಶಾಂತತೆಯಿಂದ ಇಟ್ಟುಕೊಳ್ತೇನೆ. ಬರುವಂಥದ್ದು ಎಲ್ಲವೂ ಬರಲಿ, ಮನಸ್ಸು ಪ್ರಶಾಂತವಾಗಿರಲಿ. ನಡುಗುವನು ಸತ್ಯ ದುಳಿಯನು ಕೇಳಿ ಜಗದೊಳಗೆ, ನಡೆಸನವ ಜೀವನವ. ನಮಗೆ ಈಗಲಿಕ್ಕೂ ಕಲಿಬೇಕು, ನೀರಿಗೂ ಇಳಿಬೇಕು, ಆದರೆ ಒದ್ದೆ ಆಗಬಾರ್ದು. ಯಾಕೆ ಸಾಧ್ಯ ಇದೆ ಸ್ವಾಮಿ? ಒದ್ದೆ ಆಗಬಾರ್ದು, ನೀರಿಗೂ ಇಳಿಬೇಕು, ಈಜುವುದೂ ಕಲಿಬೇಕು. ಅಂದ್ರೆ ಏನು ಹೇಳಿ? ರಸ್ತೆಗೂ ಹೋಗಬೇಕು, ಡ್ರೈವಿಂಗು ಮಾಡಬೇಕು, ಆದರೆ ರಸ್ತೆಯಲ್ಲಿ ಯಾರು ಇರಬಾರ್ದು, ನಾನು ಒಬ್ಬನೇ ಹೋಗ್ತಾ ಇರ್ಬೇಕು, ಟ್ರಾಫಿಕ್ಕೇ ಇರಬಾರ್ದು ಸ್ವಾಮಿ. ಆ ರೀತಿ ಜೀವನ ಇರಬೇಕು ಸ್ವಾಮಿ. ಎಲ್ಲಾದ್ರೂ ಉಂಟೆ ಸ್ವಾಮಿ? ರಸ್ತೆ ಅಂತ ಅಂದ ಮೇಲೆ ಒಬ್ಬೊಬ್ಬ ಅದು ಏನು ಟ್ರಾಫಿಕ್ಕು, ಎಡ ಕಡೆಯಿಂದ ಬಲ ಕಡೆಯಿಂದ ಮೇಲಿಂದ ಒಂದು ಬರೋದು ಕಡಿಮೆ. ಇವಾಗ ಮೇಲಿಂದ ಯಾರು ಬರ್ತಾ ಇಲ್ಲ. ಅಂಥ ವಿಚಿತ್ರ ರೀತಿಯ ವಾಹನಗಳ ಸಂಚಾಲನದ ಮಧ್ಯೆ ಎಡಕ್ಕೆ ಬಲಕ್ಕೆ ಆ ಕಡೆ ಈ ಕಡೆ ಯಾರಿಗೂ ತೊಂದರೆ ಕೊಡದೆ ನನ್ನ ಪಾಡಿಗೆ ನನ್ನ ದಾರಿಯನ್ನು ಹಿಡ್ಕೊಂಡು ಹೋಗಿ, ಅದರಲ್ಲೂ ಯಾರಾದ್ರೂ ನಂದು ಬೈತಾ ಇದ್ರು, ನಾನು ಕೆರಳದೆ ಮನಸ್ಸನ್ನು ಪ್ರಶಾಂತತೆಯಿಂದ ಇಟ್ಕೊಂಡು ಮನೆಗೆ ಸೇರ್ತೇನೋ. ನೋಡಿ, ಕಷ್ಟ ಭಯ ತೋರ್ದಂದು ನಷ್ಟ ನಿನಗಾದಂದು, ದೃಷ್ಟಿಯನ್ನು ತಿರುಗಿಸೊಳಗಡೆಗೆ ನೋಡಲ್ಲಿ, ಸೃಷ್ಟಿಯ ಮೃತದ್ರವಂ ಸ್ರವಿಸುವುದು ಗುಪ್ತಿಂ, ಪುಷ್ಟಿಗೊಳ್ಳದರಿಂದೇ ಮರುಳ ಮುನಿಯ. ಕಷ್ಟ ಭಯ ತೋರ್ದಂದು ನಷ್ಟ ನಿನಗಾದಂದು. ಹೆದರಬೇಡ ತಮ್ಮ, ಕಷ್ಟಗಳು ಬರ್ತವೆ, ವಿಚಿತ್ರ ರೀತಿಯಲ್ಲಿ ಭಯವಾಗ್ತದೆ ಜೀವನದಲ್ಲಿ, ಮೇಲಿನ ಮೇಲೆ ಪೆಟ್ಟುಗಳು ಬೀಳ್ತವೆ, ನಷ್ಟ ಆಗ್ತದೆ. ನೋಡು, ಮನಸ್ಸಿನ ಪ್ರಶಾಂತತೆಯನ್ನು ಉಳಿಸಿಕೊಂಡು ದೃಷ್ಟಿಯನ್ನು ತಿರುಗಿಸುವ ಒಳಗಡೆಗೆ ನೋಡಲಿ. ನೋಡಿ, ಮನಸ್ಸು ಬುದ್ಧಿ ಅನ್ನುವ ಅಂತಃಕರಣಕ್ಕೆ ಪೆಟ್ಟು ಬೀಳೋದು ನಮ್ಮ ಪರೀಕ್ಷೆಗಾಗಿ. ಪೆಟ್ಟು ಬೀಳ್ತಾ ಇದೆ ಅಂತಂದ್ರೆ ಅದನ್ನು ತಡ್ಕೊಳ್ಳುವ ಶಕ್ತಿ ನಮಗಿದೆ ಅಂತ ಅರ್ಥ. ಇಷ್ಟು ತಿಳ್ಕೋಬೇಕು. ತಡ್ಕೊಳ್ಳುವ ಶಕ್ತಿ ನಮ್ಮಲ್ಲಿದೆ ಸ್ವಾಮಿ, ಆದ್ರಿಂದಲೇ ಪೆಟ್ಟು ಬೀಳೋದು. ಖಂಡಿತವಾಗಿ ಮನಸ್ಸು ಬುದ್ಧಿಯಲ್ಲಿ ಬೇಕಾದಷ್ಟು ಅನಂತ ಸತ್ವ ಇದೆ, ನಾವು ಕಳ್ಕೋಬಾರ್ದು. ಆ ಮನಸ್ಸನ್ನು ಕೆರಳಲಿಕ್ಕೆ ಬಿಡಬಾರ್ದು. ಅದು ಅಳತಾ ಅಳತಾ ಗೋಳಾಡ್ತಾ ಒಂದು ಮೂಲೆ ಸೇರಬಾರ್ದು. ಒಳಗಡೆ ನೋಡಲ್ಲಿ ಆ ಮನಸ್ಸನ್ನು ಪ್ರಶಾಂತತೆಯಿಂದ ಪೂಜೆಯೋ ಭಜನೆಯೋ ಜಪವೋ ಪ್ರಾರ್ಥನೆಯೋ ಕೀರ್ತನೆಯೋ ಏನೋ ಒಂದು ಕತೆ ಕೇಳುವ ಶ್ರವಣದ ಮೂಲಕವೋ ಒಳಗೆ ಹೋಗು. ದೃಷ್ಟಿಯನ್ನು ತಿರುಗಿಸೊಳಗಡೆಗೆ ನೋಡಲಿ, ಸೃಷ್ಟಿ ಅಮೃತ ದ್ರವಂ ಸ್ರವಿಸುವುದು ಗುಪ್ತದಲ್ಲಿ. ಸೃಷ್ಟಿಯ ಆ ಸೃಷ್ಟಿಕರ್ತ ಆ ಪರಮಾತ್ಮ ವಿಷ್ಣು ಶಾಂತಿಯ ಧಾಮದಲ್ಲಿ ಹೃದಯ ಸ್ಥಾನದಲ್ಲಿ ಆನಂದವಾಗಿದ್ದಾನೆ. ಆ ಶಾಂತಿ ಆನಂದ ನಮ್ಮಲ್ಲಿದೆ. ನಾವು ನಮಗೆ ಬಿದ್ದಿರುವ ಮನಸ್ಸಿಗೆ ಬಿದ್ದಿರುವ ನೋವನ್ನು ಬೇನೆಯನ್ನು ಮರೀಲಿಕ್ಕೆ ನಾವು ಕಲಿಯಲಿಲ್ಲ. ಬಿದ್ದಂತ ಪೆಟ್ಟನ್ನು ಮನಸ್ಸಿಂದ ಅಳಿಸುವುದಕ್ಕೆ ನಾವು ಕಲಿಯಲಿಲ್ಲ. ಅದನ್ನೇ ಮತ್ತೆ 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 ಮನಸ್ಸಲ್ಲಿ ಮತ್ತೆ ಮತ್ತೆ ನೆನಪಿಸಿಕೊಂಡು ಗೋಳೋಂತ ಅಳ್ತಾ 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 ಆಮೇಲೆ ಎಷ್ಟೋ ದಿವಸಗಳಾದ್ಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ಸ್ವಲ್ಪ ಮರೀತೇವೆ. ಯಾರು ತತ್ಕ್ಷಣದಲ್ಲಿ ಮರೀತಾನೋ ಅವನು ಜ್ಞಾನಿ. ಸ್ವಲ್ಪ ದಿವಸಗಳ ನಂತರ ಪೂಜೆ ಭಜನೆ ಜಪ ಅನ್ನುವ ರೀತಿಯಲ್ಲಿ ನಿಧಾನವಾಗಿ ಮರೀತಾನೋ ಅವನು ಸಾಧಕ. ಯಾರು ಮರೆಯೋದೇ ಇಲ್ಲವೋ, ಆ ಬಿದ್ದಂತ ಪೆಟ್ಟು ಆದಂತ ನೋವನ್ನು ಹಿಡ್ಕೊಂಡು ಗೊಳೋ ಅನ್ನೋ ರೀತಿಯಲ್ಲಿ ಮನಸ್ಸನ್ನು ಅಳ್ಕೊಂಡು ಬದುಕ್ತಾನೋ ಅವನು ಸಂಸಾರಿ. ಇವಾಗ ಅರ್ಥ ಮಾಡ್ಕೊಳ್ಳಿ. ಕಷ್ಟ ಭಯ ತೋರ್ದಂದು ನಷ್ಟ ನಿನಗಾದಂದು, ದೃಷ್ಟಿಯನ್ನು ತಿರುಗಿಸೊಳಗಡೆಗೆ ನೋಡಲ್ಲಿ, ಸೃಷ್ಟಿ ಅಮೃತ ದ್ರವಂ ಸ್ರವಿಸುವುದು ಗುಪ್ತದಲ್ಲಿ. ಆನಂದ ರಸ ಒಳಗಿದೆ, ಹೃದಯದಲ್ಲಿದೆ. ಆದ್ರಿಂದ ಪುಷ್ಟಿಗೊಳ್ಳದರಿಂದೆ
ಆ ಮನಸ್ಸು ಶಾಂತವಾಗಿದ್ದಷ್ಟು, ಆ ಮನಸ್ಸು ಬುದ್ಧಿ ಸ್ಥಿರವಾಗಿ ಒಳಗೆ ನಿಂತಷ್ಟು ದ್ರವಿಸುವುದು ಒಳಗೆ ಆ ಝರಿ, ಆನಂದ ಝರಿ ಇದೆ. ಅದನ್ನ ಯಾವುದೇ ರೀತಿಯಲ್ಲಿ ಕಳ್ಕೊಳ್ಬೇಡತಮ್ಮ. ಇಲ್ಲಿ ಕೇಳು, ಬೆತ್ತಲೆಯ ನಿಂಬಂದೆ ಬೆತ್ತಲೆಯ ನಿಂಪೋಪೆ ವಸ್ತ್ರವೇಷಗಳೆಲ್ಲ ನಡುವೆ 4 ದಿನ ಚಟ್ಟಕ್ಕೆ ನಿನ್ನ ನೀಲಿಪ ನಿನ್ನ ನೀನಾಗಿ ಕಿತ್ತೆಸೆಯೋ ಕಂತೆಗಳ ಮರುಳ ಮುನಿಯ. ಬೆತ್ತಲೆಯ ನಿಂಬಂದೆ ಬೆತ್ತಲೆಯ ನಿಂಪೋಪೆ ವಸ್ತ್ರವೇಷಗಳೆಲ್ಲ ನಡುವೆ 4 ದಿನ ಚಟ್ಟಕ್ಕೆ ನಿನ್ನ ನೀಲಿಪ ಮುನ್ನ ನೀನಾಗಿ ಕಿತ್ತೆಸೆಯೋ ಕಂತೆಗಳ ಮಂಕುತಿಮ್ಮ. ಬರುವಾಗ ಬೆತ್ತಲೆ ಬಂದೆವು, ಹೋಗುವಾಗಲೂ ಬೆತ್ತಲೆ ನಾವು ಹೋಗುವುದು. ಮೈ ಮೇಲೆ ಎಷ್ಟೆಲ್ಲ ಆಭರಣಗಳನ್ನು ಹಾಕೊಂಡು, ಹೊಸ ಸೂಟು ಬೂಟ್ ಎಲ್ಲ ಹಾಕೊಂಡು ಮಲಗಿದ್ರು ಸ್ಮಶಾನದಿಂದ ಆಚೆ ಕಡೆ ಏನು ತಕ್ಕೊಂಡು ಹೋಗುವಾಗಿಲ್ಲ. ವಸ್ತ್ರ ವೇಷಗಳೆಲ್ಲ ನಡುವೆ 4 ದಿನ. ಇಂಬಿನೊಳು ಪ್ರಾಣವನ್ನು ಕಾಂಬಸೂತ್ರದ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು. ತಮ್ಮ, ಇವೆಲ್ಲ ಜೀವನಕ್ಕೆ ಬಂದದ್ದು ಹೌದು, ಒಂದು ದಿವಸ ಹೋಗ್ಲಿಕ್ಕುಂಟು ಹೌದು. ಆದ್ರೆ ಹೋಗುವ ಮುನ್ನ ಚಟ್ಟಕ್ಕೆ ನಿನ್ನ ನೀರಿಪ ಮುನ್ನ ನೀನಾಗಿ ಕಂತೆಗಳ ಕಿತ್ತೆಸೆಯು. ಆ ಮನಸ್ಸಲ್ಲಿರುವಂತಹ ಏನೆಲ್ಲ ನೋವು ಬೇನೆ, ನಾನಾ ತರದಂತಹ ದುಃಖ ಶಾಂತಿಗಳ ಕಂತೆ ಕಿತ್ತೆಸೆಯು. ಅದಕ್ಕಾಗಿ ಹೇಳು ಸ್ವಾಮಿ, ಸಾವು ಬರುವಾಗ ಮನಸ್ಸನ್ನುವಂಥದ್ದು ಪ್ರಶಾಂತವಾಗಿರ್ಬೇಕಂತೆ. ಅಂತಕಾಲೇಶು ಮಾಮೇವ ಸ್ಮರನ್ಮುಕ್ತ ಕಲೇವರಂ 8ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳಿದ್ದುಂಟು. ಸಾವಿನ ಸಂದರ್ಭದಲ್ಲೂ ಕೂಡ, ಕೊನೆಯ ಗಳಿಗೆಯಲ್ಲೂ ಕೂಡ ಯಾವ ವ್ಯಕ್ತಿ ಎನ್ನುವಂಥವನ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಂಡು ನನ್ನನ್ನು ಸ್ಮರಿಸಿ ಸಾಯ್ತಾನವನು ನನ್ನನ್ನೇ ಪಡೆಯುತ್ತಾನೆ. ಸ್ವಾಮಿ, ಅದು ಸಾವಿನ ಸಂದರ್ಭ ಅಂದ್ರೆ ಕೊನೆಯ ಗಳಿಗೆಯಲ್ಲಿ ಮಾತ್ರ ಅಲ್ಲ. ಯಾವ ಮನಸ್ಸನ್ನುವಂಥದ್ದು ಯಾವ ಕ್ಷಣವೂ ಪ್ರತಿ ಕ್ಷಣವೂ ದಿನಪೂರ್ತಿ ಅದು ಪರಮಾತ್ಮನ ಸ್ಮರಣೆ ಅಥವಾ ಪ್ರಶಾಂತತೆಯನ್ನು ಕಾಪಾಡಿಕೊಂಡು ಬದುಕ್ತದೋ ಅದು ಸಾಯುವ ಸಂದರ್ಭದಲ್ಲೂ ಪ್ರಶಾಂತವಾಗಿಯೇ ನಿಲ್ತದೆ. ಹಿಂದಿನವರ ಪ್ರಾರ್ಥನೆ ಇತ್ತು ಅಲ್ಲ, ನೋವಿರದೆ ಸಾವು ದೈನ್ಯತೆಯುಳಿದ ಜೀವಿತವು ದೈವಪದ ಸಾಯುಜ್ಯ ದೇಹ ಬಿಟ್ಟಂದು ಮೂವರಗಳಿವನು ವರಿಸಿದ ಪೂರ್ವಿಕರ್ ಸಾರ ಕೋವಿದರ್ಬೇಡಂತು ಮಂಕುತಿಮ್ಮ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಹಿರಿಯರ ತಾರಕ ಮಂತ್ರ ಇದು. ಪ್ರತಿ ದಿವಸ ಪೂಜೆ ಆದಮೇಲೆ, ಪ್ರತಿ ದಿವಸ ಜಪದ ಸ್ಥಾನದಲ್ಲಿ ಕೂತು ತನ್ನ ಪೂರ್ತಿ ಜಪ ಆದ ಮೇಲೆ, ಪ್ರಾರ್ಥನೆ ಪೂರ್ತಿ ಮುಗಿಸಿದ ಮೇಲೆ ಕೈಯೊಡ್ಡಿ ಸೆರೆಗೊಡ್ಡಿ ಪರಮಾತ್ಮನಲ್ಲಿ ಬೇಡುವಂತಹ ರೀತಿ ಇತ್ತು. ಅನಾಯಾಸೇನ ಮರಣಂ, ನಾನು ಯಾರಿಗೂ ಭಾರ ಆಗಬಾರದು. ವಿನಾ ದೈನ್ಯೇನ ಜೀವನಂ, ನಾನು ಯಾರತ್ರವೂ ಏನು ಕೇಳಬಾರದು, ಯಾರಿಗೂ ಭಾರ ಆಗಬಾರದು. ಆಲೋಚನೆ ಮಾಡಿ. ನೋವಿರದೆ ಸಾವು ದೈನ್ಯತೆ ಇಳಿದ ಜೀವಿತವು 2. ದೈವಪದ ಸಾಯುಜ್ಯ ದೇಹ ಬಿಟ್ಟಂದು, ದೇಹ ಬಿಡುವ ಕಾಲಕ್ಕೆ ನೀನೇ ಗತಿ ಹೇ ಕೃಷ್ಣ. ಅಂತ್ಯಕಾಲದಲ್ಲಿ ನಿನ್ನ ಚಿಂತಿಸಿ ಶರೀರವನ್ನು ಬಿಡುವ ಹಾಗೆ ಆಶೀರ್ವದಿಸು. ಪ್ರತಿ ದಿವಸ ಪೂಜೆ ಆದಮೇಲೆ, ಪ್ರಾರ್ಥನೆ ಆದಮೇಲೆ ಪೂಜಾ ಸ್ಥಾನದಲ್ಲಿ, ಆ ಪ್ರಾರ್ಥನಾ ಮಂದಿರದಲ್ಲಿ ಈ ಪ್ರಾರ್ಥನೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಪರಮಾತ್ಮನಿಗೆ ಅರ್ಪಿಸಿ ಹೊರಗೆ ಬರುವಂತವರು ನಮ್ಮ ಹಿರಿಯರು. 3 ವರಗಳು ಇವು. ಇದನ್ನು ಕೇಳಿಕೊಂಡ್ರು ಪೂರ್ವಿಕರು, ಸಾರ ಕೋವಿದರು ಕಣೋ, ಅವರು ತಿಳ್ಕೊಂಡವರು. ಅದನ್ನು ಬೇಡು. ಯಾಕಂದ್ರೆ ನಮ್ಮ ಮನಸ್ಸನ್ನುವಂಥದ್ದು ಒಂದು ನೆನಪಿರಲಿ, ನಮ್ಮ ಕೊನೆಯ ದಿವಸ ಅನ್ನುವಂಥದ್ದು ಹೇಗೆ ಬರುತ್ತೆ, ಯಾವ ರೀತಿ ಬರುತ್ತೆ, ಯಾವ ರೀತಿ ಸಾವು ಬರುತ್ತೆ ನಮ್ಮ ಕೈಯಲ್ಲಿಲ್ಲ. ರಿಮೋಟ್ ಕಂಟ್ರೋಲ್ ನಮ್ಮ ಕೈಯಲ್ಲಿಲ್ಲ. ಸಾವಂತೂ ಸತ್ಯ. ಅದಕ್ಕೆ ನೋವಿರದಂತಹ ಸಾವು, ದೈನ್ಯತೆಯುಳಿದಂತಹ ಜೀವಿತ, ದೈವಪದ ಸಾಯುಜ್ಯ, ಈ 3 ವರ ಪ್ರತಿಯೊಬ್ಬರೂ ಕೂಡ ಇದನ್ನು ಕೇಳಿಕೊಂಡ್ರು. ಯಾವ ರೀತಿ ಅಂತಂದ್ರೆ, ಪ್ರತಿ ದಿವಸ ಮನಸ್ಸನ್ನುವಂಥದ್ದು ಅದನ್ನೇ ಬೇಕು ಬೇಕು ಬೇಕು, ಪರಮಾತ್ಮ ನನಗೆ ಕೊನೆಯ ಕಾಲ ಅನ್ನುವಂಥದ್ದು ಈ ರೀತಿ ಬರಲಿ ಅಂತ ಕೇಳ್ತಾ 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 ನಾವು ಬರ್ತೇವೋ, ಕೊನೆಯ ಕಾಲ ಹಾಗೆ ಬರ್ತದೆ. ನಾವು ಯಾವುದನ್ನು ಕೇಳ್ಕೊಳ್ತೇವೋ, ಯಾವ ಸಂಕಲ್ಪವನ್ನು ಮಾಡ್ತೇವೋ ಅದೇ ರೀತಿಯಲ್ಲಿ ನಮಗೆ ಪರಮಾತ್ಮ ಆಶೀರ್ವದಿಸ್ತಾನೆ. ಅದರಿಂದ ಪ್ರತಿ ನಿಮಿಷವೂ ಪ್ರತಿ ಕ್ಷಣವೂ ಮನಸ್ಸು ಪ್ರಶಾಂತವಾಗಿ ನೆಮ್ಮದಿಯಲ್ಲಿ ನಿಲ್ಲುವ ಹಾಗೆ ಮಾಡು ಕೃಷ್ಣ. ಮನಸ್ಸು ತಲ್ಲಣಗೊಳಿಸಿದ ಹಾಗೆ ಮಾಡು ಕೃಷ್ಣ. ಬರುವ ಏರು ತಗ್ಗುಗಳಿಗೆ ಮನಸ್ಸು ಧೈರ್ಯವಾಗಿ ನಿಲ್ಲುವ ಹಾಗೆ, ಆ ಎದೆ ಗಟ್ಟಿಯಾಗಿರುವ ಹಾಗೆ ಆಶೀರ್ವದಿಸು ಕೃಷ್ಣ. ಅಂದೇ ಬರುವಂತಹ ಜೀವನದಲ್ಲಿ ಬರುವಂತಹ ಯಾವ ರೀತಿಯ ದ್ವಂದ್ವಗಳಾಗಲಿ, ಯಾವ ರೀತಿಯ ಸಮಸ್ಯೆಗಳಾಗಲಿ ಸಮರ್ಥ ರೀತಿಯಲ್ಲಿ ಅದನ್ನು ಎದುರಿಸ್ತೇನೆ, ಅಂತಹ ರೀತಿಯ ಪ್ರಶಾಂತವಾದ ಮನಸ್ಸನ್ನು ಇಟ್ಟುಕೊಳ್ತೇನೆ. ಇದು ಮೊದಲನೆಯ ಸಾಧನೆ. 2ನೇದು, ಪ್ರತಿ ನಿಮಿಷವೂ ಪ್ರತಿ ಕ್ಷಣವೂ ಮನಸ್ಸು ಪ್ರಶಾಂತವಾಗಿ ನಿಲ್ಲುತ್ತೆ ಅಂತಂದ್ರೆ ಕೊನೆಯ ಕಾಲಕ್ಕೆ ಯಾಕೆ ಸ್ವಾಮಿ ಹೆದರಿಕೆ?
ಹೇಳಿ. ಕೇತಕಿ ಗುಲಾಬಿ ಪೊದೆಗಳ ಮೇಲೆ ಬಿದ್ದರಿವೆ, ಆತುರದಿ ಕೀಳೆ ಹರಿಯುವುದು ಚೂರಾಗಿ. ಚೇತಸದ ಪಾಡಂತು ಜಗದ ಮುಳ್ಗಳಿನದನು, ಸೈತರಿತು ಬಿಡಿಸಿಕೊಳ್ಳೋ ಮಂಕುತಿಮ್ಮ. ಕೇತಕಿ ಗುಲಾಬಿ ಪೊದೆಗಳ ಮೇಲೆ ಬಿದ್ದರಿವೆ, ಆತುರದಿ ಅದನ್ನು ಕೀಳೆ ಹರಿಯುವುದು ಚೂರಾಗಿ. ಅಲ್ಲ, ಎಂತೆಂಥ ದೃಷ್ಟಾಂತಗಳನ್ನು ಕೊಡ್ತಾರೆ ನೋಡಿ. ಇದಕ್ಕನ್ನೋದು ಸ್ವಾಮಿ DVG ಅವರ ಜೀವನದಲ್ಲಿ ಅಬ್ಸರ್ವೇಷನ್ ಅಂತಂತೇವೆ. ಒಬ್ಬಳ ಸ್ತ್ರೀ ಅನ್ನುವಂಥವಳು ತೋಟದಲ್ಲಿ ಆ ಕಡೆ ಈ ಕಡೆ ಹೋಗುವಾಗ ಆ ಸೆರಗಿನ ಮೇಲೆ ಬಟ್ಟೆ ಸೆರಗು ಒಂದೋ ಗುಲಾಬಿ ಗಿಡದ ಮೇಲೆ ಯಾವ್ದು ಬಿತ್ತು, ಪೊದೆಗಳ ಮೇಲೆ ಏನು ಬಿತ್ತು, ಆ ಮುಳ್ಳುಗಳೆಲ್ಲ ಹಿಡ್ಕೊಂಡ್ಬಿಡ್ತವೆ ಆ ಬಟ್ಟೆಯನ್ನು. ಕೇತಕಿ ಗಿಡದ ಹತ್ರ ಹೋದವರದ್ದು ಅನುಭವ ಇದೆ, ಪುಷ್ಪ ಗಿಡಗಳ ಹತ್ತಿರ ಹೋದವರ ಅನುಭವವೂ ಇದೇ ಸತ್ಯ. ಆ ಗುಲಾಬಿ ಗಿಡಗಳಲ್ಲಿರುವಂತಹ ಮುಳ್ಳು ಎಲೆಗಳಲ್ಲೂ, ಕಾಂಡದಲ್ಲೂ, ಹೂವಿನ ಬುಡದಲ್ಲೂ ಎಲ್ಲ ಕಡೆ ಮುಳ್ಳು. ಆ ಬಟ್ಟೆಯನ್ನು ಕಚ್ಚಿ ಹಿಡಿತೇವೆ ಸ್ವಾಮಿ. ನೀವು ಅವಸರದಲ್ಲಿ ಆತುರದಿ ಆ ಬಟ್ಟೆಯನ್ನು ಎಳೆದ್ರಿ ಅಂದ್ರೆ ಅದು ಹರಿತದೆ. ಸಮಾಧಾನ ಬೇಕು, ತಾಳ್ಮೆ ಬೇಕು, ಸೈರಿಸ್ಬೇಕು. ಒಂದೊಂದಾಗಿ ಮುಳ್ಳಿಂದ ಕಿತ್ಕೊಂಡು ಒಂದು 4 ಕಡೆ ಮುಳ್ಳನ್ನು ತಪ್ಪಿಸುವಷ್ಟರಲ್ಲಿ ಇನ್ನೊಂದು 4 ಕಡೆ ಹಿಡ್ಕೊಳ್ತದೆ. ಬಹಳ ಎಚ್ಚರವಾಗಿರ್ಬೇಕು ಸ್ವಾಮಿ. ಚೇತಸದ ಪಾಡಂತೂ ನಮ್ಮ ಮನಸ್ಸಿನ ಕತೆ ಅದೇ. ಜಗದ ಮುಳ್ಗಳಿನ ಅದನ್ನು ಸೈತರಿತು ಬಿಡಿಸಿಕೊಳ್ಳು. ನಮ್ಮಂತಃಕರಣಕ್ಕೆ ಬೀಳುವಂತಹ ಪೆಟ್ಟುಗಳು, ಒಂದು ನೋವು ಬಂದು ಮನಸ್ಸು ಚೇತರಿಸಿಕೊಳ್ಳುತ್ತೆ ಅಂತ ಅನ್ನೋದು ಇನ್ನೊಂದು ಪೆಟ್ಟು ಬೀಳ್ತದೆ. ಇನ್ನೊಂದು ಪೆಟ್ಟು ಬಿದ್ದು ಸ್ವಲ್ಪ ಚೇತರಿಸಿಕೊಳ್ತೇವೆ, ಮತ್ತೊಂದು ನೋವು ಬರುತ್ತೆ. ಸ್ವಾಮಿ, ಜಗತ್ತಿನ ಕಥೆಯೇ ಹಾಗೆ, ಜಗತ್ತಿನ ಕಥೆಯೇ ಹಾಗೆ. ನಾವು ಕಷ್ಟ ಬರಬಾರ್ದು, ನಷ್ಟ ಬೀಳಬಾರ್ದು, ಯಾವುದೇ ರೀತಿಯಲ್ಲಿ ಪೆಟ್ಟುಗಳು ನನಗೆ ಬರಬಾರ್ದು ಅನ್ನುವ ರೀತಿಯಲ್ಲಿ ನಾವು ಬಯಸ್ತೇವೆ. ತಪ್ಪು. ಅಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿಯ ಕಥೆಯೇ ಅಷ್ಟು. ಈ ಒಂದು ಕ್ಷಣದಲ್ಲೂ ನೆಟ್ಟಿಗಿದೆ, ಇನ್ನೊಂದು ಕ್ಷಣದಲ್ಲದು ತಿರುಗಿ ಬೀಳ್ತದೆ. ಅದಕ್ಕೆ ಜೀವನ ಅಂತ ಅನ್ನೋದು ಸ್ವಾಮಿ. ಅಂಥ ವಿಚಿತ್ರವಾದ ಜೀವನದಲ್ಲಿ ನಮಗೆ ಯಾರೋ ಸಹಾಯ ಮಾಡ್ತಾರೆ, ಎಲ್ಲಿಂದಲೋ ಸಹಾಯ ಬರ್ತದೆ, ಯಾರೋ ನನ್ನನ್ನು ಕಾಪಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ತಮ್ಮ ಹೊರಗಿನ ಜಗತ್ತನ್ನುವಂಥದ್ರಲ್ಲಿ ಬಹಳ ಎಚ್ಚರವಾಗಿರ್ಬೇಕು, ಬಹಳ ಎಚ್ಚರವಾಗಿರ್ಬೇಕು. ದಿನದಿಂತೆ ದಿನವಿಲ್ಲ, ಮನದಂತೆ ಮನವಿಲ್ಲ, ಜನವು ಚಣವು ನವನವ್ಯ ಸೃಷ್ಟಿ. ಗುಣ ರುಚಿಗೆ ಮುಪ್ಪಿಲ್ಲವನುಭವಕ್ಕೆ ಮಿತಿ ಇಲ್ಲ, ಅನವರತ ಚಲಿತ ಜಗಮರುಳ ಮುನಿಯ. ಹೊರ ಜಗತ್ತನ್ನುವಂಥದ್ದು ಸ್ವಾಮಿ ದಿನದಂತೆ ದಿನವಿಲ್ಲ, ಮನದಂತೆ ಮನವಿಲ್ಲ, ಜನವು ಚಣವು ಹೊಸ ನವ್ಯ ಸೃಷ್ಟಿ. ಈಗ ಇದ್ದ ಹಾಗೆ ಇನ್ನೊಂದಿಲ್ಲ. ಜಗತ್ತನ್ನುವಂಥದ್ದು ಅಂತಃಕರಣ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಚಂಚಲವೋ ಹೊರ ಜಗತ್ತು ಕೂಡ ಅಷ್ಟೇ ರೀತಿಯಲ್ಲಿ ಚಂಚಲ. ಈಗ ಇದ್ದ ಹಾಗೆ ಇನ್ನೊಂದು ಕ್ಷಣ ಅನ್ನುವಂಥದ್ದಿಲ್ಲ. ಅಂತಹ ವಿಚಿತ್ರವಾದಂತಹ ಪ್ರಪಂಚದಲ್ಲಿ ನನಗೆ ಯಾವುದೋ ಒಂದು ರೀತಿಯಲ್ಲಿ ಯಾರೋ ಸಹಾಯ ಮಾಡ್ತಾನೆ, ಯಾರೋ ನನ್ನ ಕಷ್ಟಗಳನ್ನ ಎಲ್ಲ ಪರಿಹರಿಸಲಿಕ್ಕೆ ಸಹಾಯ ಮಾಡಲಿಕ್ಕೆ ಯಾರೋ ಬರ್ತಾನೆ. ತಮ್ಮ, ಎಡಕ್ಕೆ ತಿರುಗಲೇ ಬೇಡ, ಬಲಕ್ಕೆ ತಿರುಗಲೇ ಬೇಡ, ಒಡನಾಡಿ ಎತ್ತಲೆಂದು ಸಿರೆತ್ತ ಬೇಡ. ನಡ ನಿನ್ನ ಪಾಡನು ನೀನ್ ಅಡರಲು ಒಮ್ಮತಿಯಿಂದೆ, ಬಿಡುಗಡೆಯ ವರ್ತನದಿ ಮಂಕುತಿಮ್ಮ. ಒರುವನೇ ಧರ್ಮ ಯಾತ್ರೆಯ ಚರಿಸ ಸಿದ್ಧನಿರು, ಕರುವ ಪಾದಗಳಿರಲಿ ಗುರಿ ದೂರವಿರಲಿ. ಸರ್ವರುಂ ತೊರೆದಿರಲಿ ಶರ್ವರಿಯ ಕಾಳಿರಲಿ, ನಿರ್ವಂಚನೆಯ ಮುಖ್ಯ ಮಂಕುತಿಮ್ಮ. ಈ ಯಾತ್ರೆ ಅನ್ನುವಂಥದ್ದು ಜೀವನ ಯಾತ್ರೆ, ಒಬ್ಬಂಟಿಕ ಯಾತ್ರೆ ಸ್ವಾಮಿ. ಎಡಕ್ಕೆ ತಿರುಗಲೇ ಬೇಡ, ಬಲಕ್ಕೆ ತಿರುಗಲೇ ಬೇಡ, ಒಡನಾಡಿ ಎತ್ತಲೆಂದು ಉಸಿರೆತ್ತ ಬೇಡ. ನಾನು ಜೀವನದಲ್ಲಿ ಯಾರನ್ನೂ ಆಶ್ರಯಿಸಿಕೊಂಡು ಸ್ವಾಮಿ, ಈ ಯಜಮಾನರು ನನ್ನ ನೋಡ್ಕೊಳ್ತಾರೆ ಅನ್ನುವಂಥ ರೀತಿ ಏನು ವರೆಸಿದೆ, ಯಜಮಾನರು ಹೋದ್ರು. ಈ ಹೆಂಡತಿ ಅನ್ನುವಂಥವ್ರು ನನ್ನ ನೋಡ್ಕೊಳ್ತಾರೆ ಅನ್ನುವಂಥ ಇವಳ ಕೈ ಹಿಡಿದೆ, ಹೆಂಡತಿ ಸತ್ಲು ಸ್ವಾಮಿ. ಮಕ್ಕಳಾದ್ರೂ ನನ್ನನ್ನು ಕೊನೆಯ ತನಕ ನೋಡ್ಕೊಳ್ಳುವಂತ ಅನ್ನುವಂಥ ರೀತಿಯಲ್ಲಿ ಅವರನ್ನೆಲ್ಲ ವಿದ್ಯೆ ಕೊಟ್ಟು ಬೆಳೆಸಿದೆ. ಕಣ್ಮುಂದೆ ಮಗು ಸತ್ತು ಹೋದ ಸ್ವಾಮಿ. ಅವರ ಜಗತ್ತಲ್ಲಿ ಸ್ವಾಮಿ ಎಡಕ್ಕೆ ತಿರುಗಲೇ ಬೇಡ, ಬಲಕ್ಕೆ ತಿರುಗಲೇ ಬೇಡ, ಒಡನಾಡಿ ಎತ್ತಲೆಂದು ಸಿರೆತ್ತ ಬೇಡ. ನಡೆ ನಿನ್ನ ಪಾಡ ನೀನ್ ಅಡರಲು ಒಮ್ಮತಿ ಹಿಂದೆ, ಬಿಡುಗಡೆಯ ವರ್ತನದೇ ಮಂಕುತಿಮ್ಮ. ಒಬ್ಬನಾಗಿ ಬಂದಿದ್ದೇನೆ, ಬೆತ್ತಲೆಯ ನೀನ್ ಬಂದೆ, ಬೆತ್ತಲೆಯ ನೀನ್ ಪೋಪೆ. ಒಬ್ಬನಾಗಿ ಬಂದಿದ್ದೇನೆ, ಒಬ್ಬನಾಗಿ ನಾನು ದುಡಿತಾ ಇದ್ದೇನೆ, ಒಬ್ಬನಾಗಿ ಜೀವಿಸ್ತಾ ಇದ್ದೇನೆ. ಹೌದು, ಮಧ್ಯದಲ್ಲಿ ಹೆಂಡತಿ ಇದ್ದಾಳೆ, ಒಳ್ಳೇದು. ಹೆಂಡತಿ ಇಲ್ಲ, ಒಳ್ಳೇದು. ಯಜಮಾನರಿದ್ದಾರೆ, ಒಳ್ಳೇದು. ಸ್ವಾಮಿಗೆ ಯಜಮಾನರಿಲ್ಲದ್ರೆ ಹೇಗೆ ಸ್ವಾಮಿ ಬದುಕೋದು? ಇನ್ನು ನಾನು ಬದುಕು ಯಾವ ರೀತಿಯಲ್ಲಿ ಸ್ವಾಮಿ ಬದುಕೋದು? ಬದುಕಲಿಕ್ಕೆ ಸಾಧ್ಯ ಇದೆ. ನಾನು ಹುಟ್ಟುವಾಗಂತ ನನ್ನ ಯಜಮಾನರು ಹುಟ್ಟಲಿಲ್ಲ,
ಹೆಂಡತಿ ಹುಟ್ಟುವಾಗ ಗಂಡ ಹುಟ್ಟಲೇ ಇಲ್ಲ, ಅವಳು ಹುಟ್ಟಿದ್ದೆಲ್ಲೋ ಇವ ಹುಟ್ಟಿದ್ದೆಲ್ಲೋ ಮಧ್ಯದಲ್ಲೆಲ್ಲೋ ಸೇರ್ಕೊಂಡೆವು, ಇರೋ ತನಕ ಸಂತೋಷವಾಗಿರೋಣವೇ ಇರುವ, ಇದಾರೆ ಒಳ್ಳೆದು, ಇರಲಿಲ್ಲ ಒಳ್ಳೆದು. ನೋಡು, ನಡೆ ನಿನ್ನ ಪಾಡನು ಅಡರಲೊಮ್ಮತಿಯಿಂದೆ ಮನಸ್ಸು ಬುದ್ಧಿಯಲ್ಲಿ ಧೈರ್ಯ ತಾಳಿಕೊಂಡು ಏನು ಬಂದರೂ ಸಹಿಸ್ತೇನೆ, ಕೊನೆಯ ತನಕ ನನ್ನ ನೆಮ್ಮದಿಯ ಜೀವನವನ್ನು ನಾನು ಜೀವಿಸ್ತೇನೆ ಅನ್ನೋ ಧೈರ್ಯದಿಂದ ಮುಂದೆ ಹೋಗ್ತೇವೋ ಬಿಡುಗಡೆಯ ವರ್ತನದಿ. ಒಬ್ಬಂಟಿಕನಾಗಿ ಬಂದವರು ನಾವು, ಒಬ್ಬಂಟಿಕರಾಗಿ ಜೀವಿಸ್ತೇವೆ. ನನಗೆ ಗಂಡ ಇದ್ದಾರೆ, ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಬಂಧು ಬಳಗ, ಸತಿ ಪುತ್ರ ಅರಿ ಮಿತ್ರ, ಇಷ್ಟು ಜನರ ಮಧ್ಯೆಯೂ ಒಬ್ಬಂಟಿಕನಾಗಿದ್ದೇನೆ. ಅವರೆಲ್ಲ ಇದ್ದಾರೆ, ಸಂತೋಷ. ಯಾರೂ ಇಲ್ಲ, ಸಂತೋಷ. ಒಬ್ಬನಾಗಿ ಅಳಲ್ಲ, ಯಾವ ರೀತಿಯ ನಿರಾಶೆಯೂ ಇಲ್ಲ, ಗೋಳಾಡಲ್ಲ, ಮನಸ್ಸಿನ ಪ್ರತಿಕ್ರಿಯೆ ಇಲ್ಲ, ಯಾರಿಲ್ಲ ಸ್ವಾಮಿ ನಿಮಗೆ ಸಹಾಯ ಮಾಡೋರು, ಒಬ್ಬನಾಗಿ ಹಾಗೆ ಬದುಕಲಿ. ಒಬ್ಬನೇ ಬಂದದ್ದು ನಾನು. ನೆನಪಿರಲಿ, ಒರುವನೇ ಧರ್ಮ ಯಾತ್ರೆಯ ಚರಿಸ ಸಿದ್ಧನಿರು, ಖರ್ವ ಪಾದಗಳಿರಲಿ. ಖರ್ವ ಪಾದ ಅಂದ್ರೇನು? ಸಣ್ಣ ಸಣ್ಣ ಹೆಜ್ಜೆ, ಸಣ್ಣ ಸಣ್ಣ ಹೆಜ್ಜೆ ಹಾಕೋಣ, ಅಡ್ಡಿಲ್ಲ. ಗುರಿ ದೂರವಿರಲಿ, ಸ್ವಾಮೀಜಿ ಬಹಳ ದೂರ ಹೋಗ್ಲಿಕ್ಕುಂಟು, ಅಡ್ಡಿ ಇಲ್ಲ. ನನ್ಗಷ್ಟು ಜೋರು ನಡೀಲಿಕ್ಕಾಗಲ್ಲ, ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಾ ಇದ್ದೇನೆ, ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಾ ಇದ್ದೇನೆ. ಕೂರ್ಮದ ಹಾಗೆ, ಆಮೆಯ ಹಾಗೆ ನಿಧಾನಕ್ಕೆ ಬರ್ತಿದ್ದೇನೆ. ಆದ್ರೆ ಒಂದು ಸತ್ಯ ಏನು? ಸರ್ವರಂತರಗಿರಲಿ, ನನ್ಗೆ ಯಾರೂ ಸಹಾಯ ಮಾಡೋರಿಲ್ಲ, ಅಡ್ಡಿಲ್ಲ. ಶರ್ವರಿಯ ಕಾಳಿರಲಿ, ಕತ್ತಲೆಯ ದಾರಿ, ಕತ್ತಲೆಯ ದಾರಿ, ಅಡ್ಡಿ ಇಲ್ಲ. ನಿರ್ವಂಚನೆಯು ಮುಖ್ಯ. ತಮ್ಮ, ನನ್ನಂತಃಕರಣದಲ್ಲಿ ಒಂದು ಧೈರ್ಯ ಇದೆ. ಏನ್ ಹೇಳು? ಹೃದಯದಲ್ಲಿ ಪರಮಾತ್ಮನಿದ್ದಾನೆ, ಹೃದಯದಲ್ಲಿ ಪರಮಾತ್ಮನಿದ್ದಾನೆ. ಆ ಹೃದಯವನ್ನು ಬೆಳಗುತ್ತಾ ಇರುವ ಜ್ಯೋತಿ ಅನ್ನುವಂಥವನೇ ಪರಮಾತ್ಮ ತತ್ವ. ಯಾವ ರೀತಿಯಲ್ಲೂ ಕೂಡ ನನಗೆ ಯಾವ ಭಯವೂ ಇಲ್ಲ. ನನ್ನ ಏನೊಂದು ಆನಂದ ಇದೆ, ಶಾಂತಿ ಇದೆ, ನೆಮ್ಮದಿ ಇದೆ, ಅದನ್ನು ಯಾರು ಕದ್ದುಕೊಂಡು ಹೋಗುವ ಹಾಗಿಲ್ಲ. ಆನಂದವಾದ ರೀತಿಯಲ್ಲಿ ಬದುಕ್ತೇನೆ. ಈ ರೀತಿಯ ಜ್ಞಾನ ಅನ್ನುವಂಥದ್ದು ಮಾತ್ರ ನಮ್ಮನ್ನು ಕಾಪಾಡುವುದು ಸ್ವಾಮಿ. ಒಬ್ಬನೇ ಓರ್ವನೇ ಧರ್ಮ ಯಾತ್ರೆಯ ಚರಿಸೆ ಸಿದ್ಧನಿರು. ಸಾಧ್ಯ ಇದೆಯೋ? ಒಬ್ಬರಾಗಿ ನಿಲ್ಲಿ, ಗಟ್ಟಿಯಾಗಿ ನಿಲ್ಲಿ, ಇನ್ನೊಬ್ಬರಿಗೆ ಸಹಾಯ ಮಾಡಿ. ಯಾರೋ ಜೀವನದಲ್ಲಿ ಕಂಗಾಲಾಗಿ, ಯಾರಪ್ಪಾ ನಮಗೆ ಜೀವನದಲ್ಲಿ ಯಾರಿಲ್ಲ ಅನ್ನುವ ರೀತಿಯಲ್ಲಿ ಅವರು ಕಂಗಾಲಾಗುವಾಗ ಅವರಿಗೆ ಧೈರ್ಯ ಹೇಳುವ ರೀತಿಯಲ್ಲಿ ನಾವು ನಿಲ್ಲೋಣ. ನಾವು ಕಂಗಾಲಾಗುವುದು ಬೇಡ. ನಮ್ಮಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿಯಲ್ಲಿ ಆ ರೀತಿಯ ಒಂದು ಧೈರ್ಯ, ನಿರ್ವಂಚನೆಯು ಮುಖ್ಯ. ಹೃದಯ ಸ್ಥಾನದಲ್ಲಿ ಪರಮಾತ್ಮನ ವಾಸಸ್ಥಾನ. ಆ ಆನಂದ ಶಾಂತಿ ಅನ್ನುವಂಥದ್ದೇನಿದೆ ಅದನ್ನು ಕಳ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ಆ ಆನಂದ ಶಾಂತಿ ಅನ್ನುವಂಥದ್ದೇ ನನ್ನ ಸ್ವರೂಪ, ಅದೇ ಪರಮಾತ್ಮ ತತ್ವ. ಅದು ಈವಾಗಲೇ ಇಲ್ಲಿಯೇ ಇದೆ. ಅದನ್ನು ಉಳಿಸಿಕೊಂಡು ಆ ಮನಸ್ಸು ಬುದ್ಧಿಯ ಮೂಲಕ ಹೊರ ಪ್ರಪಂಚದಲ್ಲಿ ಬದುಕ್ತೇನೆ. ಆ ರೀತಿಯ ಜ್ಞಾನ ಇದೆಯೋ ಈ ಜಗತ್ತಲ್ಲಿ ಬದುಕಲಿಕ್ಕೆ ಸಾಧ್ಯ. ದುಡಿ ಲೋಕದಲ್ಲಿ ಮರುಳೆ ದುಡಿದೊಡಲ ಸವೆಯಿಸೈ, ಒಡಲು ಸವೆದಂತೆ ಮನದಲಗು ಸವೆಯುವುದು. ಸಡಗರವು ಕುಗ್ಗುತ್ತಿರೆ ಬುದ್ಧಿ ಕಳೆಯೇರುವುದು, ಬೆಡಗು ಒಡೆಯುವುದಾತ್ಮ ಮಂಕುತಿಮ್ಮ. ದುಡಿಲೋಕದಲ್ಲಿ ಮರುಳೆ ದುಡಿದೊಡಲ ಸವೆಯಿಸೈ, ಒಡಲು ಸವೆದಂತೆ ಮನದಲಗು ಸವೆಯುವುದು. ಸಡಗರವು ಕುಗ್ಗುತ್ತಿರೆ ಬುದ್ಧಿ ಕಳೆಯೇರುವುದು, ಬೆಡಗು ಒಡೆಯುವುದಾತ್ಮ ಮಂಕುತಿಮ್ಮ. ತಮ್ಮ, ದುಡಿ, ಲೋಕದಲ್ಲಿ ದುಡಿ. ಶರೀರವನ್ನು ಗಂಧದ ಕೊರಡಿನ ಹಾಗೆ ತೇದಿ ತೇದಿ ದುಡಿ, ಒಡಲ ಸವೆಯಿಸು. ಹೊರ ಪ್ರಪಂಚದಲ್ಲಿ ಸೂರ್ಯನ ಹಾಗೆ, ಚಂದ್ರನ ಹಾಗೆ, ಬೀಸುವ ಗಾಳಿಯ ಹಾಗೆ, ಬೀಳುವ ಮಳೆಯ ಹಾಗೆ ಒಡಲ ಸವೆಯಿಸೈ. ಈ ಶರೀರವನ್ನು ಪರಮಾತ್ಮ ಕೊಟ್ಟಿದ್ದಾನೆ ಹೊರ ಪ್ರಪಂಚದ ಸೇವೆಗಾಗಿ. ಒಡಲ ಸವೆಯಿಸು. ಸಡಗರವು ಕುಗ್ಗುತ್ತಿದೆ. ನಿನ್ನಂತಃಕರಣದ ಗಲಾಟೆ ಎನ್ನುವಂಥದ್ದು ಕಡಿಮೆ ಆದಷ್ಟು ಬುದ್ಧಿ ಕಳೆಯೇರುವುದು, ಬುದ್ಧಿ ಸಮಾಧಾನವಾಗುವುದು. ನನ್ನ ಅಂತಃಕರಣದಲ್ಲಿ ಶಾಂತಿ ಆನಂದವನ್ನು ನಾನು ಉಳಿಸಿಕೊಂಡು ಹೊರ ಪ್ರಪಂಚದಲ್ಲಿ ದುಡಿದಿದ್ದೇನೆ. ನನಗೆ ಬರುವಂಥದ್ದೇನೂ ಬೇಡ. ಯಾವುದೋ ಆಶೆಯಿಂದ ನಾನು ಕೆಲಸ ಮಾಡಿದವನಲ್ಲ, ಆನಂದಕ್ಕಾಗಿ ದುಡಿದವನಲ್ಲ, ಆನಂದದಿಂದ ದುಡಿದವನು. ಹೊರ ಪ್ರಪಂಚದಲ್ಲಿ ಕೆಲಸ ಮಾಡಿದ ಮೇಲೆ ಏನೋ ಶಾಂತಿ ಬರುತ್ತೆ ಅನ್ನೋ ಭ್ರಾಂತಿಯಿಂದ ದುಡಿದವನಲ್ಲ. ಆನಂದ ಶಾಂತಿ ನಾನು ನನ್ನ ಸ್ವರೂಪ ಎನ್ನುವ ತಿಳಿವಿನಿಂದ ಬದುಕಿದವನು. ಆ ರೀತಿಯಲ್ಲಿ ದೇವ ನಿಂಗೆಂದು ದುಡಿ ಯಾವಾತನಿಗ ಮಲ್ತು, ಜೀವಶೋಧನೆಗೆ ದುಡಿ ಭೂ ವಿಭವ ಕಲ್ತು. ಈವನೆಲ್ಲರ್ಗಂ ಈಶಂ ತಕ್ಕುದವರವರವರ್ಗೆ ಆವರದಿ ತೃಪ್ತನಿರು ಮಂಕುತಿಮ್ಮ. ದೇವನಿಗೆಂದು ದುಡಿ. ಹೊರ ಜಗತ್ತಲ್ಲಿ ಪ್ರಪಂಚದಲ್ಲಿ ದುಡಿಯುತ್ತೀಯೋ ಸ್ವಾರ್ಥಕ್ಕಾಗಿ ಅಲ್ಲ, ಹೊರಗಿನ ಲೋಕ ಕಲ್ಯಾಣಕ್ಕಾಗಿ. ಜೀವ ಶೋಧನೆ ಆಗ್ತದೆ, ಮನಸ್ಸು ಶುದ್ಧವಾಗ್ತದೆ. ಆಗ ಪರಮಾತ್ಮನಿಂದ ಇಷ್ಟು ನಾನು ಬದುಕಿ, ಇಷ್ಟು ನಾನು ಕೆಲಸ ಮಾಡಿದ್ದಕ್ಕೆ ಏನು ಸಿಕ್ತು? ಆ ರೀತಿಯಲ್ಲಿ ಮನಸ್ಸು ಬಯಸುವುದಿಲ್ಲ.
ಪರಮೇಶ್ವರನು ಕೊಟ್ಟಿರುವ ಶರೀರವನ್ನು ಪರಮೇಶ್ವರನ ಸೇವೆಗಾಗಿ ಸವೆಯಿಸಿದ್ದೇನೆನ್ನುವ ತೃಪ್ತಿ ಮನಸ್ಸಲ್ಲಿ ಉಳಿಯುತ್ತದೆ. ಆ ತೃಪ್ತಿಯಿಂದ ನಾವು ಬದುಕ್ತೇವೆ, ಅದು ಜೀವನ ಸಾರ್ಥಕ.